ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಸನ್ ಆಫ್ ರಿಚ್ ಅನ್ನೋ ಒಂದು ಮೂವಿನ ನೋಡ್ತಾ ಇದ್ವಿ. ಅದ್ರಲ್ಲಿ ಆಲ್ರೆಡಿ ಫಸ್ಟ್ ಹಾಫ್ ಅಪ್ಲೋಡ್ ಆಗಿದೆ. ನೋಡದೇ ಇರೋರು ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ಮತ್ತೆ ಮೇಲೆ ಕಾಣಿಸ್ತಾ ಇರೋ ಕಾರ್ಡ್ ಅಲ್ಲೂ ಬರುತ್ತೆ. ಮತ್ತೆ ಇವತ್ತಿನ ಸೆಕೆಂಡ್ ಹಾಫ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕೋದ್ ಇಂಟ್ರೆಸ್ಟಿಂಗ್ ಮೂವೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬೇರೆಯವ್ರಿಗಿಂತ ಮುಂಚೆ ನೀವು ನಮ್ಮ ವಿಡಿಯೋಸ್ ನ ನೋಡಬಹುದು. ಮತ್ತೆ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲೇ ಕೊಟ್ಟಿರ್ತೀನಿ. ಫಾಲೋ ಮಾಡದೇ ಇರೋರು ವಾಟ್ಸ್ಆಪ್ ಗ್ರೂಪ್ ನ ಕೂಡ ಫಾಲೋ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ಮೂವಿನ ಕಂಟಿನ್ಯೂ ಮಾಡೋಣ. ಹೀರೋ ಸ್ವಲ್ಪನೂ ಚೇಂಜ್ ಆಗಿಲ್ಲ ಅಂತ ಅನ್ಕೊಂಡ್ರು. ಆದ್ರೆ ಫಸ್ಟ್ ಟೈಮ್ ಅವ್ನ ಬಾಯಿಂದ ಸಾರಿ ಅಂತ ಮಾತು ಕೇಳಿದ ತಕ್ಷಣ ಅವ್ರ ಬಗ್ಗೆ ತುಂಬಾನೇ ಸಂತೋಷ ಆಗಿರುತ್ತೆ. ಇವತ್ತಂಗೆ ಅವತ್ತು ನೈಟ್ ಆ ವಿಲೇಜ್ ಅಲ್ಲಿ ಸಣ್ಣ ಪುಟ್ಟ ಏನೋ ಪ್ರೋಗ್ರಾಮ್ ತರ ಎಲ್ಲ ಮಾಡ್ತಾರಲ್ಲ, ಫೈರ್ ಕ್ಯಾಂಪ್ ಎಲ್ಲ ಹಾಕ್ಬಿಟ್ಟು ಎಲ್ಲ ಡ್ಯಾನ್ಸ್ ಆಡ್ಕೊಂಡು ಹಾಡಾಡ್ಕೊಂಡು ಆತರ ಒಂದು ಪ್ರೋಗ್ರಾಮ್ ನಡೀತಾ ಇರುತ್ತೆ. ಹೀರೋಗಿತ್ರ ಟೈಮ್ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೀನಿ ಅಂತಾನೆ ಅನ್ಕೊಂಡಿರ್ತಾನೆ. ಅವಾಗಿಂದ ಅವನಿಗೆ ಒಂಥರ ಎಂಜಾಯ್ಮೆಂಟ್ ಇರೋದಿಲ್ಲ, ಏನಿಲ್ಲ. ಕುದುರೆಗೆ ಹುಲ್ಲಾಕು, ಅದು ನೋಡು ಇದು ನೋಡು ಅಂತಾನೆ ಇರ್ತಾ ಇದ್ದ. ಬಟ್ ಇವತ್ತು ಈ ಜನಗಳ ಜೊತೆ ತುಂಬಾ ಚೆನ್ನಾಗಿ ಮಿಂಗಲ್ ಆಗಿದ್ದಾನೆ ಅಂತಾನೆ ಹೇಳ್ಬೇಕು. ಖುಷಿಯಾಗಿ ಹಾಡಾಡ್ಕೊಂಡು ಚಿಕ್ಕ ಚಿಕ್ಕ ಮಕ್ಕಳ ಜೊತೆ ಡ್ಯಾನ್ಸ್ ಆಡ್ಕೊಂಡು ಇರ್ತಾನೆ. ಫಸ್ಟ್ ಆಫ್ ಆಲ್ ಈ ತರ ಒಂದು ಪ್ರೋಗ್ರಾಮ್ ಕಂಡಕ್ಟ್ ಮಾಡಿರೋದೇ ಆ ರಾಜ ಅವ್ರ ಮಗಳೇ ಇರ್ತಾರಲ್ಲ ಅವಳನ್ನ ಮತ್ತೆ ನಮ್ ಹೀರೋನ ಒಂದು ಮಾಡ್ಬೇಕು, ಅವ್ನ್ಗ ಲವ್ ಫೀಲಿಂಗ್ ಎಲ್ಲ ಬರ್ಬೇಕು ಅನ್ನೋದಕ್ಕೋಸ್ಕರ ತಾನೆ. ಅದಕ್ಕಂತ ಆಲಿಡಿ ಕೂಡ ನಮ್ ಹೀರೋ ತುಂಬಾ ಕ್ಲೋಸ್ ಆಗಿರಕ್ಕೆ ಟ್ರೈ ಮಾಡ್ತಾಳೆ. ಒಂಥರ ಹಂಗೆ ಫ್ಲರ್ಟಿಂಗ್ ತರ ಮಾತಾಡ್ತಾಳೆ. ಅಷ್ಟೇ ಅಲ್ಲ, ಈ ತರ ನಮ್ಮ ಅಪ್ಪ ಬಂದು ನನ್ನ ಒಂದು ವಯಸ್ಸಾದವನ್ಗೆ ಕೊಟ್ಟು ಮದುವೆ ಮಾಡ್ತಿದಾರಲ್ಲ, ನನ್ಗೆ ಬದುಕಕ್ಕೆ ಇಷ್ಟ ಇಲ್ಲ, ಸೊ ನಾನು ಸತ್ತೋಗ್ತಾ ಇದ್ದೀನಿ. ಎಲ್ಲರೂ ಈ ಪ್ರೋಗ್ರಾಮ್ ಮಾಡಿ ಈ ಜಾಗದಲ್ಲಿ ಇರ್ತಾರೆ, ಆದ್ರೆ ನಾನ್ ಮಾತ್ರ ಊರ್ ಹೊರಗಡೆ ಇರೋ ಕೆರೆ ಇದೆ ಅಲ್ವಾ, ಅಲ್ಲಿ ನೀರಲ್ಲಿ ಬಿದ್ದು ಸತ್ತೋಗ್ತೀನಿ ಅಂತ ಹೇಳಿ ಓಡೋಟೋಗ್ತಾಳೆ. ಇದನ್ನ ನೋಡ್ಬಿಟ್ಟು ಹೀರೋಸ್ ಏನು ಸೀರಿಯಸ್ ಆಗಿ ಎತ್ಕೊಳ್ಳೋದಿಲ್ಲ. ಸುಮ್ನೆ ಏನೋ ಭಯ ಪಡಿಸ್ತಾಳೆ, ಬಿಡು ಆಟ ಆಡೋದಕ್ಕೆ ಕೇಳ್ತಿದ್ದಾಳೆ ಅಂತ ಸೈಲೆಂಟ್ ಆಗ್ಬಿಟ್ಟ. ಆ ಟೈಮಲ್ಲಿ ಹೀರೋಯಿನ್ ಬಂದು ಕುತ್ಕೊಂಡಿರೋದನ್ನ ಗಮನಿಸಿ ಹೀರೋ ಕೂಡ ಹೋಗಿ ಕುತ್ಕೊಳ್ತಾನೆ. ಮಾತಾಡಕ್ಕೆ ಅಂತ ಟ್ರೈ ಮಾಡೋದು, ಬಟ್ ಹೀರೋಯಿನ್ ಗೆ ಬಂದು ಏನು ಡೈಲಾಗ್ಸ್ ಇಲ್ವಲ್ಲ, ಅವಳೇನು ಮಾತಾಡಬಾರ್ದಲ್ಲ, ಸುಮ್ನೆ ಮಾತಾಡೋದು ಯಾಕೆ ಅಂತ ಅಲ್ಲಿಂದ ಎದ್ದೋಗ್ಬೇಕು ಅಂತ ಅವಾಯ್ಡ್ ಮಾಡಿದಾಗ ಇವನೇ ಹೇಳ್ತಾನೆ, ಸಾರಿ ನಾನ್ ಸಾರಿ ಕೇಳ್ತಾನೆ ಇದೀನಲ್ಲ ನಿನ್ನೆಯಿಂದ, ಬೈ ಮಿಸ್ಟೇಕ್ ಆಗೋಯ್ತು, ನಾನ್ ಸಾರಿ ಕೇಳಿದ್ರೆ ಕೂಡ ನೀವು ಆಕ್ಸೆಪ್ಟ್ ಮಾಡ್ಕೊಳಲ್ವಾ ಅನ್ನೋ ತರ ಅವನು ಸ್ವಲ್ಪ ಪ್ಲೀಸ್ ಮಾಡಿ ಕೇಳಿದ ತಕ್ಷಣ ಅವ್ಳು ಕೂಡ ಒಂದ್ ಸ್ವಲ್ಪ ಮನ್ಸು ಕರ್ಗೋಗುತ್ತೆ. ಆಕ್ಚುಲಿ ಇವ್ನ್ ಚೇಂಜ್ ಮಾಡೋದಕ್ಕೋಸ್ಕರ ನಾವೆಲ್ಲ ಇಲ್ಲಿ ಕೆಲಸ ಮಾಡ್ತಾ ಇರೋದು, ಸುಮ್ನೆ ಮಾತಾಡ್ತಾ ಇದ್ರೆ ಕೇಳಿಸ್ಕೊಳ್ಳೋದ್ರಲ್ಲಿ ಏನ್ ತಪ್ಪಿದೆ ಅಂತ ಇವಳು ಅಲ್ಲಿ ಕುತ್ಕೊಂತಾಳೆ. ಆಗ ಅವ್ನ್ ಬಂದು ಹಂಗೆ ಮಾತನ್ನ ಸ್ಟಾರ್ಟ್ ಮಾಡ್ತಾನೆ. ಅಂದ್ರೆ ಇವ್ನ್ ಬಂದು ಈ ತರ ಫ್ಯೂಚರ್ ಇಂದ ಟೈಮ್ ಟ್ರಾವೆಲ್ ಮಾಡ್ಕೊಂಡು ಬಂದಿರೋ ತರ ಆ ಫ್ಯೂಚರ್ ಅಲ್ಲಿ ಏನೇನಿತ್ತು ಅನ್ನೋ ತರ ಎಲ್ಲ ಹೇಳ್ತಾ ಇರ್ತಾನೆ. ಅಲ್ಲಿ ಫೋನ್ ಅಂತ ಒಂದಿರುತ್ತೆ, ಬಾಕ್ಸ್ ತರ ಇರುತ್ತೆ, ಅದನ್ನ ವಿಲ್ಲಿಂದ ಕೂತ್ಕೊಂಡೆ ಯಾವ್ದೋ ಬೇರೆ ಪ್ಲೇಸ್ ಅಲ್ಲಿ ಇರೋ ಹತ್ರ ಕೂಡ ಮಾತಾಡ್ಬೋದು. ಆಮೇಲೆ ಫ್ಲೈಟ್ ಎಲ್ಲ ಇದೆ, ಫ್ಲೈಟ್ ಅಂದ್ರೆ ಪಕ್ಷಿ ಅಂತ ಇಟ್ಕೊಳ್ಳಿ, ಬಟ್ ಆ ಪಕ್ಷಿ ಮೇಲೆ ಕೂತ್ಕೊಂಡು ನಾವು ಪ್ರಯಾಣ ಎಲ್ಲ ಮಾಡಬಹುದು ಅಂತ ತುಂಬಾ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾನೆ. ಬಟ್ ಅವಳಿಗೇನು ಡೈಲಾಗ್ಸ್ ಇಲ್ವಲ್ಲ, ಅವಳೇನು ಮಾತಾಡೋಂಗಿಲ್ಲ, ಅವಳು ಸೈಲೆಂಟ್ ಆಗಿರ್ತಾಳೆ. ಫಸ್ಟ್ ಆಫ್ ಆಲ್ ಈ ಪ್ರೋಗ್ರಾಮ್ ಕಂಡಕ್ಟ್ ಮಾಡಿರೋದೇನಕ್ಕೆ, ನಮ್ ಹೀರೋನ ಮತ್ತೆ ಆ ರಾಜ ಅವ್ರ ಮಗಳನ್ನ ಒಂದು ಮಾಡ್ಬೇಕು ಮೀನ್ಸ್ ಆತರ ಒಂದು ಸ್ಕ್ರಿಪ್ಟ್ ನ ತಾನೇ ಬರ್ದಿರ್ತಾರೆ. ಈಗ ಅವಳು ಬಂದು ಅಲ್ಲಿ ಸಾಯಕ್ ಹೋಗಿದ್ದಾಳೆ, ಹೀರೋ ಹೋಗಿ ಅಲ್ಲಿ ಕಾಪಾಡ್ಬೇಕು, ಅಲ್ಲಿ ಅವ್ರಿಗೊಂದು ಲವ್ ಸೀನ್ ನ ಕ್ರಿಯೇಟ್ ಮಾಡಿರ್ತಾರೆ. ಬಟ್ ಅವ್ನು ಇಲ್ಲಿ ಕೂತ್ಕೊಂಡು ಹೀರೋಯಿನ್ ಹತ್ರ ಬ್ಲೇಡ್ ಆಗ್ತಾ ಇದ್ದಾನಲ್ವಾ, ಅದನ್ನ ಹೆಂಗಾದ್ರೂ ಡೈವರ್ಟ್ ಮಾಡ್ಬೇಕು ಅಂತ ಹೇಳಿ ಪಕ್ಕದಲ್ಲೇ ಆ ಸ್ಟೆಫಿ ಇರ್ತಾಳಲ್ಲ, ಅವಳು ಬಂದ್ಬಿಟ್ಟು ಈಗ ಏನೋ ಮಾಡ್ತಿದ್ದಾನ ಅವನು ಹೊರಟ್ನ ಅಂತ ಮ್ಯಾಕ್ಸ್ ಹತ್ರ ಕೇಳ್ತಾ ಇದ್ರೆ ಇವಾಗ ಮ್ಯಾಕ್ಸ್ ಬಂದು ಮಾತಾಡ್ಬೇಕು ಆತರ ಒಂದು ಸೀನು. ಮ್ಯಾಕ್ಸ್ ಬಂದು ಹೇಳ್ತಾನೆ, ರಾಜ ಅವ್ರ ಮಗಳನ್ನ ಎಲ್ಲಾದ್ರೂ ನೋಡಿದ್ರ, ಅವ್ರು ಇಷ್ಟೊತ್ತು ಇಲ್ಲೇ ಡ್ಯಾನ್ಸ್ ಆಡ್ತಾ ಇದ್ರು, ಕೊನೆದಾಗಿ ನೀವು ಡ್ಯಾನ್ಸ್ ಆಡ್ತಾ ಇದ್ರಿ, ಅವ್ರ ಹಂಗೆ ಆ ಕಡೆ ಕೆರೆ ಕಡೆ ದಡದ ಕಡೆ ನಡ್ಕೊಂಡು ಹೋಗ್ತಾ ಇದ್ರು, ಆಮೇಲೆ ಎಲ್ಲೋದ್ರೂ ಗೊತ್ತಿಲ್ವೇ ಅಂತ ಹೇಳಿದ ತಕ್ಷಣ ಹೀರೋಗೆ ಇವಾಗ ಸ್ಟ್ರೈಕ್ ಆಗುತ್ತೆ. ಅಯ್ಯೋ ಲಾಸ್ಟ್ ಟೈಮ್ ಅವಳು ನಾನ್ ಸತ್ತೋಗ್ತೀನಿ ಅಂತ ಹೇಳಿ ನನ್ನ ಹತ್ರ ಮಾತಾಡ್ತಾ ಇದ್ಲು, ಸಾಯಕ್ಕೇನಾದ್ರೂ ಹೊರಟೋದ್ಲ ಅಂತ ಇವಾಗ ಎದ್ದು ಬಿದ್ದು ಜ್ಞಾಪಕ ಬಂದು ಆ ಕೆರೆ ಕಡೆ ಓಡೋಗ್ತಿದ್ದಾನೆ. ನಮ್ ಹೀರೋ ಬರ್ತಾ ಇದ್ದಾನೆ ಅಂತ ಗೊತ್ತಾಗಿದ ತಕ್ಷಣ ಆ ಇನ್ಸ್ಟ್ರಕ್ಷನ್ ನ ಅಲ್ಲಿ ರಾಜ ಅವ್ರ ಮಗಳಿಗೆ ಕೊಟ್ಟಿದ ತಕ್ಷಣ ಅವಳು ಬೇಕಂತ ನೀರಲ್ಲಿ ಬೀಳೋ ತರ ಒಂದು ಆಕ್ಟಿಂಗ್ ನ ಮಾಡಿ ನಮ್ ಹೀರೋ ಹೋಗಿ ಕಾಪಾಡೋತರ ಹೆಂಗೋ ಸೀನ್ ನ ಕಂಪ್ಲೀಟ್ ಮಾಡಿದ್ರು. ಸೇಫ್ ಆಗಿ ಅವಳನ್ನ ಮನೇಲಿ ಬಿಡ್ಬೇಕು ಅಂತ ನಮ್ ಹೀರೋ ಅಲ್ಲಿಂದ ಎತ್ಕೊಂಡೇ ಬರ್ತಾನೆ. ಆದ್ರೆ ಮನೆ ಒಳಗಡೆ ಹೋಗೋ ಟೈಮಲ್ಲಿ ಅವಳು ಬಂದು ಬೇಡ ಬೇಡ ಮನೆ ಒಳಗಡೆ ಬೇಡ, ಮನೆ ಹಿಂದ್ಗಡೆ ನಮ್ದು ಚಾರಿಟ್ ಇದೆ, ಕುದುರೆ ಗಾಡಿ ಇದೆ, ಅಲ್ಲಿ ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಫಸ್ಟ್ ಆಫ್ ಆಲ್ ಏನ್ ಸೀನ್ ಅಂದ್ರೆ ಇವರಿಬ್ರು ಸ್ವಲ್ಪ ಒಂದಾಗಿರ್ಬೇಕು, ಅವನಲ್ಲಿ ಲವ್ ಫೀಲಿಂಗ್ ತರಬೇಕು ಅಂತ ಮಾಡ್ತಿರೋದು. ಅದೇ ತರ ಅವನು ಕರ್ಕೊಂಡು ಹೋಗಿ ಬಿಡ್ತಾನೆ. ಅವಳು ತುಂಬಾನೇ ಫ್ಲರ್ಟ್ ಮಾಡೋ ತರ ಮಾತಾಡ್ತಾಳೆ, ಈಗಲ್ ಮೇಲೆ ಕೈ ಹಾಕ್ತಾಳೆ, ಮುತ್ಕೊಡಕ್ಕೆಲ್ಲ ಟ್ರೈ ಮಾಡ್ತಾಳೆ. ಬಟ್ ಹೀರೋ ತುಂಬಾನೇ ಅವಾಯ್ಡ್ ಮಾಡ್ತಾನೆ. ಅವಳನ್ನಲ್ಲೇ ಬಿಟ್ಬಿಟ್ಟು, ನೋಡಿ ಮೇಡಮ್ ನೀವ್ ಹೇಳಿದ್ರಿ, ನಾನು ಕರ್ಕೊಂಬಂದ್ ಸೇಫ್ ಆಗಿ ಬಿಟ್ಬಿಡ್ತೀನಿ, ಇದಕ್ ಮೇಲೆ ನೀವ್ ನೋಡ್ಕೊಳ್ಳಿ, ದಯವಿಟ್ಟು ಏನೇ ಒಂದು ತಪ್ಪಾದ ಡಿಸಿಷನ್ ತಗೊಂಡ್ಬೇಡಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋದ. ಇದ್ರೆ ನೋಡಿ ಇಲ್ಲಿ ಟೀಮ್ ಮೆಂಬರ್ಸ್ ಗೆಲ್ಲ ಒಂಥರ ಟೆನ್ಷನ್ ಆಗ್ತಾ ಇರುತ್ತೆ, ನಾವೇನ್ ಮಾಡ್ತಾ ಇದೀವಿ ಬಟ್ ಇಲ್ಲೇನ್ ಆಗ್ತಿದೆ, ಅವ್ನ್ ಸ್ಕ್ರಿಪ್ಟ್ ಅವನೇ ಬರ್ಕೊಂತ ಇದ್ದಾನೆ, ಏನೇನೋ ಮಾಡ್ತಿದ್ದಾನೆ ಅಂತ ಬೈಕೊಂಡ್ ಕೂತಿರ್ತಾರೆ. ಬಟ್ ಇವ್ರ ಅಂದಿದ್ದೇನು ಒಂದು ಲವ್ ಫೀಲ್ ಬರ್ಬೇಕು, ಅದು ರಾಜ ಅವ್ರ ಮಗಳ ಮೇಲೆ ಅಂತ. ಬಟ್ ನಮ್ ಹೀರೋಗೆ ಲವ್ ಫೀಲ್ ರಾಜ ಅವ್ರ ಮಗಳ ಮೇಲೆ ಬಂದಿಲ್ಲ, ನಮ್ ಹೀರೋಯಿನ್ ಮೇಲೆ ಬಂದಿರುತ್ತೆ. ಅದ್ರಲ್ಲಿ ಇವಾಗ ರಾಣಿನ ಅವ್ರ ಮನೇಲಿ ಬಿಟ್ಟ ಮೇಲೆ ಹೀರೋಯಿನ್ ಹತ್ರ ಮಾತಾಡ್ಬೇಕು ಅಂತ ಅವ್ರ ಮನೆ ಕಡೆ ಬರ್ತಾ ಇರೋದು. ಇಲ್ಲಿ ಹೀರೋಯಿನ್ ಮನೇಲಿ ಏನ್ ನಡೀತಾ ಇದೆ ಅಂದ್ರೆ, ಇಲ್ಲಿ ಇಷ್ಟೊತ್ತು ಪಾರ್ಟಿ ನಡೀತಾ ಇತ್ತಲ್ಲ, ಆ ಪಾರ್ಟಿನಲ್ಲಿ ರಾಜ ಅವ್ರ ಮಗ ಬಂದು ಫುಲ್ ಆಗಿ ಕುಡ್ದ್ಬಿಟ್ಟಿರ್ತಾನೆ. ಪ್ಲಸ್ ಆರ್ಟಿಸ್ಟ್ ಗಳು ಕೆಲವ್ರು ಬಂದು ಈ ಮಾಡರ್ನ್ ಡ್ರೆಸ್ ನೆಲ್ಲ ಹಾಕೊಂಡು ಮನೆಯಲ್ಲಿ ಸುತ್ತಾ ಇರ್ತಾರೆ. ಈ ಟೈಮಲ್ಲಿ ಅವ್ನ ಇಲ್ಲಿ ಬಂದ್ರೆ ಏನಾಗುತ್ತೆ ಇದನ್ನ ಗಮನಿಸು ಅಲ್ಲಿ ಕ್ರೂ ಮೆಂಬರ್ಸ್ ಎಲ್ಲ ಹೀರೋಯಿನ್ ಗೆ ಒಂದು ಮೆಸೇಜ್ ನ ಪಾಸ್ ಮಾಡ್ತಾರೆ, ಈ ತರ ಹೀರೋ ಬಂದು ನಿಮ್ ಮನೆಗೆ ಬರ್ತಿದ್ದಾನೆ, ಬೇಗ ಬೇಗ ಎಲ್ಲದನ್ನು ಹೈಡ್ ಔಟ್ ಮಾಡು ಅಂತ. ಇವನ್ ಬೇರೆ ಇಲ್ಲಿ ಮಲ್ಕೊಂಡು ಫುಲ್ ಆಗಿ ಟೈಟ್ ಆಗಿ ಕುಡಿದ್ಬಿಟ್ಟು ಆ ಹೂ ಅಂತ ಕೂಗಾಡ್ತಾ ಇರ್ತಾನೆ. ಅವಳು ಹೆಂಗ್ ಮ್ಯಾನೇಜ್ ಮಾಡ್ತಾಳೆ ಪಾಪ, ಹೆಂಗೋ ಅದ್ರ ಮೇಲೆ ಬೆಡ್ಶೀಟ್ ಗಿಶೀಟ್ ಎಲ್ಲ ಹಾಕ್ಬಿಟ್ಟು ಮತ್ತೆ ಇವಳು ನಾರ್ಮಲ್ ಆಗಿ ಆ ಹಳೆ ಕಾಲದ ಬಟ್ಟೆನೆಲ್ಲ ಹಾಕೊಂಡು ಟಕ್ಕಂತ ಒಂದು ಡೋರ್ ಓಪನ್ ಮಾಡಿದಾಗ ಹೀರೋ ನಿಂತಿರ್ತಾನೆ. ಅವಳು ಏನ್ ಇಷ್ಟೊತ್ತಲ್ಲಿ ಬಂದಿದ್ದೀರಾ ಅಂದಾಗ ಹೀರೋ ಕೇಳ್ತಾನೆ, ಏನಿಲ್ಲ ಅಲ್ಲಿ ಫಂಕ್ಷನ್ ನಡೀತಾ ಇತ್ತು, ನೀವು ಅರ್ಧದಲ್ಲೇ ಬಂದ್ಬಿಟ್ರಿ, ನಾನು ಹೋಗಿ ನೋಡೋಷ್ಟಲ್ಲಿ ನೀವ್ ಇರ್ಲಿಲ್ಲ, ಅದಕ್ಕೆ ಸುಮ್ನೆ ಮಾತಾಡೋಣ ಅಂತ ಅಂದಾಗ ಇವಳು ಅಂತಾಳೆ, ಮಾತಾಡಕ್ಕಲ್ಲ ಈ ಟೈಮಲ್ಲಿ ನಿಮ್ ಮನೆಗೆಲ್ಲ ಬರಬಾರ್ದು, ನಾವ್ ಅಪ್ಪ ಇದಾರೆ, ನಾವ್ ಅಪ್ಪ ಗೊತ್ತಾದ್ರೆ ತುಂಬಾನೇ ಬೈತಾರೆ, ಇಲ್ಲ ಬೇಡ ಇವಾಗೆಲ್ಲ ಮಾತಾಡೋದು ಅಂದಾಗ ಅವ್ನ ಅಂತಾನೆ, ಸರಿ ಮನೇಲಿ ಮಾತಾಡೋದು ಬೇಡ, ಸುಮ್ನೆ ಹಂಗೆ ಸಿಂಪಲ್ ಆಗಿ ಒಂದು ವಾಕ್ ಹೋಗಿ ಮಾತಾಡೋಣ ಬನ್ನಿ ಅಂದ್ರೆ ಅವಳು ಇಲ್ಲ ಇದಕ್ಕೆಲ್ಲ
ನಾನು ಒಪ್ಕೊಳ್ಳೋದಿಲ್ಲ, ಏನಿದ್ರು ಬೆಳಗ್ಗೆ ಮಾತಾಡ್ಕೊಳ್ಳೋಣ ಹೋಗಿ ಅಂತ ಹೇಳಿ ಹೆಂಗೋ ಮ್ಯಾನೇಜ್ ಮಾಡಿ ಕಳಿಸ್ಬಿಟ್ಲು. ಈಗ ನೆಕ್ಸ್ಟ್ ಡೇ ಬೆಳಗ್ಗೆ ಆ ಸೈಕಿಯಾಟ್ರಿಸ್ಟ್ ಡಾಕ್ಟರ್ ಇರ್ತಾರಲ್ವಾ, ಅವ್ರು ಬಂದು ನಮ್ ಹೀರೋಯಿನ್ ಹತ್ರ ಬಂದು ಮಾತಾಡ್ತಾರೆ. ಅವ್ರಿಗೆ ತುಂಬಾ ಚೆನ್ನಾಗಿ ಅರ್ಥ ಆಯ್ತು, ಹೀರೋಗೆ ಒಂದು ಲವ್ ಫೀಲ್ ಬರ್ಬೇಕು, ಅವ್ನಿಗೆ ಎಮೋಷನಲ್ ಆಗಿ ಗೊತ್ತಾಗ್ಬೇಕು ಅಂತ ತಾನೇ ಇವ್ರು ಟ್ರೈ ಮಾಡ್ತಾ ಇರೋದು. ಬಟ್ ಅವ್ನಿಗೆ ಆ ಲವ್ ಫೀಲ್ ಬಂದು ಹೀರೋಯಿನ್ ಮೇಲೆ ಬರ್ತಾ ಇದೆ. ಸೊ ಇವಳನ್ನ ಇಟ್ಟೆ ಸ್ಕ್ರಿಪ್ಟ್ ನ ಕಂಟಿನ್ಯೂ ಮಾಡೋಣ ಅಂತ ಇವಳ ಹತ್ರ ಹೆಲ್ಪ್ ಕೇಳ್ತಾ ಇರೋದು, ಇನ್ಮೇಲೆ ನೀನ್ ಅದನ್ನ ಸ್ವಲ್ಪ ಕಂಟಿನ್ಯೂ ಮಾಡಮ್ಮ ಅಂತ. ಬಟ್ ಇವಳು ಅದಕ್ಕೆ ಒಪ್ಕೊಂತ ಇಲ್ಲ. ನೋ ನಾನ್ ಅದಕ್ಕೆಲ್ಲ ಒಪ್ಕೊಳ್ಳೋದಿಲ್ಲ, ಆಕ್ಚುಲಿ ನಾನು ಇಲ್ಲಿ ಆ ಕುದುರೆಗಳನ್ನ ನಮ್ ಕುದುರೆಗಳನ್ನ ತಂದಿದ್ದೀರಾ ಅಂತ ನಾನು ಟ್ರೈನಿಂಗ್ ಗೋಸ್ಕರ ಬಂದಿರೋದಷ್ಟೇ. ಮತ್ತೆ ನೀವು ರಾಜ ಅವ್ರ ಮಗಳಿಗೆ ಹಾಕಿರೋ ಡೀಲಿಂಗೇ ಬೇರೆ, ಅವಳು ಎಷ್ಟೇ ಲಿಮಿಟ್ ಮೀರಿ ಕೂಡ ಹೋಗ್ಬೋದು, ಏನಾದ್ರೂ ಮಾಡಬಹುದು, ಅದಕ್ಕಾಗಿರೋ ಸಂಬಳ ನೀವು ಅವ್ರಿಗೆ ಕೊಡ್ತಾ ಇದ್ದೀರಾ. ಇವಾಗ ಆ ಪೋಸ್ಟಿಂಗ್ ಅಲ್ಲಿ ನಾನ್ ನಿಲ್ಬೇಕು, ಆ ಜಾಗದಲ್ಲಿ ನಾನ್ ನಿಲ್ಬೇಕು ಅಂತಂದ್ರೆ ಇದೆಲ್ಲ ಸರಿ ಬರೋದಿಲ್ಲ, ಬೇಡ ಅಂತ ಹೇಳ್ತಾಳೆ. ಯಾಕಂದ್ರೆ ನಮ್ ಹೀರೋಯಿನ್ ತುಂಬಾನೇ ಒಳ್ಳೆಯವಳು. ಅದಕ್ಕೆ ಸೈಕಿಯಾಟ್ರಿಸ್ಟ್ ಹೇಳ್ತಾರೆ, ಇಲ್ಲ ನೋಡಮ್ಮ, ನನ್ನ ಹತ್ರ ಕೇಳ್ತಾ ಇರೋದು ಒಂದು ಹೆಲ್ಪ್, ನೀನು ಅವ್ರು ಮಾಡ್ತಾ ಇರೋ ಲೆವೆಲ್ಗೆ ಆ ಲೆವೆಲ್ಗೆ ಮಾಡ್ಬೇಕಾಗಿಲ್ಲ, ನೀನ್ ಅವ್ನಿಗಿಂತ ಸ್ವಲ್ಪ ದೂರನೇ ಇರು, ನಿನ್ ಲಿಮಿಟ್ಸ್ ನಿನ್ಗಿರತ್ತೆ, ನೀನ್ ದೂರನೇ ಇರು. ಬಟ್ ಅವ್ನಿಗೆ ಆ ಇಮೋಷನ್ ಆ ಫೀಲಿಂಗ್ ಎಲ್ಲ ಬರ್ಬೇಕು, ಅದಕ್ಕೋಸ್ಕರ ಇಷ್ಟೆಲ್ಲ ಕಷ್ಟ ಪಡ್ತಾ ಇದೀವಿ, ಒಂದ್ ಸ್ವಲ್ಪ ಹೆಲ್ಪ್ ಮಾಡ್ದಂಗಿರತ್ತೆ, ನಿನ್ನಿಂದ ಒಬ್ಬ ಚೇಂಜ್ ಆದ್ರೆ ಅದು ಒಂದು ಒಳ್ಳೆ ವಿಷಯ ತಾನೆ ಅಂತ ಏನೋ ಹೇಳ್ತಾರೆ. ಆದ್ರಿಂದ ಹೀರೋಯಿನ್ ಕೂಡ ಒಪ್ಕೊಂತಾಳೆ, ಸರಿ ಆಯ್ತು, ನನ್ನಿಂದ ಒಬ್ಬ ಚೇಂಜ್ ಆಗ್ತಾನೆ ಅಂತಂದ್ರೆ ಯಾಕ ಪ್ರಯತ್ನ ಮಾಡಬಾರ್ದು, ನನ್ಗೂ ಲಿಮಿಟ್ಸ್ ಇರುತ್ತೆ, ನಾನು ಲಿಮಿಟ್ ಕ್ರಾಸ್ ಆಗದಿರೋ ತರ ನೋಡ್ಕೋಬೇಕು ಅಂತ ಒಪ್ಕೊಂಡ್ಲು. ಬಟ್ ಈ ವಿಷಯ ಹೀರೋಯಿನ್ ಅವರ ಬಾಯ್ ಫ್ರೆಂಡ್ ಇದ್ದ ಅಲ್ವಾ ರಾಜ ಅವ್ರ ಮಗ, ಅವ್ನ್ಗೆ ಗೊತ್ತಾಗ್ಬಿಟ್ಟು ಅವ್ನ್ ಸಕ್ಕ ಟೆನ್ಷನ್ ಆಗ್ತಾನೆ. ಏನ್ ಮಾಡ್ತಾ ಇದೀಯ ನೀನು, ಯಾರ ಕೇಳ್ಬಿಟ್ಟು ನೀನ್ ಅದನ್ನ ಒಪ್ಕೊಂಡೆ, ನೀನ್ ಇಲ್ಲಿ ಕುದುರೆಗೆಲ್ಲ ಟ್ರೈನಿಂಗ್ ಕೊಡೋದಕ್ಕೆ ಸುಮ್ನೆ ಅದನ್ನ ನೋಡ್ಕೊಳಕ್ಕೆ ಅಂತ ಬಂದಿದ್ಯಾ, ಅದಕ್ಕಾಗಿರೋ ಸಂಬಳನ ತಗೊಂತಾ ಇದೀಯಾ, ಅದನ್ನ ಬಿಟ್ಬಿಟ್ಟು ರಾಜ ಅವ್ರ ಮಗಳು ಮಾಡ್ಬೇಕಾಗಿರೋ ಕೆಲ್ಸನ ನೀನೇನಕ್ ಮಾಡ್ತಾ ಇದೀಯ ಅಂದಾಗ ಹೀರೋಯಿನ್ ಹೇಳ್ತಾಳೆ, ಇಲ್ಲಿ ನೋಡಿ ನೀವ್ ಯಾವ್ದಕ್ಕೂ ಟೆನ್ಷನ್ ಆಗ್ಬಿಡಿ, ನನಗ್ ಕೂಡ ಅವ್ನ ನೋಡಿದ್ರೇನೆ ಆಗಲ್ಲ, ಟೆನ್ಷನ್ ಆಗುತ್ತೆ, ಇದ್ರೂನು ನನ್ನಿಂದ ಒಬ್ಬ ಚೇಂಜ್ ಆಗ್ತಾನೆ ಅಂದ್ರೆ ಹೆಲ್ಪ್ ಮಾಡೋದ್ರಲ್ಲಿ ಏನ್ ತಪ್ಪಿದೆ, ಅದ್ರಲ್ಲೂ ನೀವ್ ಅನ್ಕೊಂಡಿರೋ ತರ ನಾನ್ ಯಾವ್ದೇ ಒಂದು ಲಿಮಿಟ್ ಮೀರಿ ಹೋಗೋದಿಲ್ಲ, ನಾನ್ ಯಾವ್ದೇ ಒಂದು ತಪ್ಪು ಕೆಲಸ ಮಾಡೋದಿಲ್ಲ, ನನ್ಗೆ ಗೊತ್ತಿದೆ ಎಷ್ಟವರೆಗೂ ಇರ್ಬೇಕು ಅಷ್ಟವರೆಗೂ ಇರ್ತೀನಿ ಅನ್ನೋ ತರ ಹೇಳಿದ್ರೆ ಅವ್ನಿಗೆ ಇದ್ರಲ್ಲಿ ಸ್ವಲ್ಪನೂ ಇಂಟ್ರೆಸ್ಟ್ ಇಲ್ಲ, ಒಂಥರ ಬೈಯೋ ತರನೇ ಮಾಡ್ತಾ ಇರ್ತಾನೆ. ಇವಾಗ ಹಂಗೆ ನೆಕ್ಸ್ಟ್ ಡೇ ತೋರಿಸ್ತಾರೆ, ಅಲ್ಲಿ ಬಂದು ಒಂದು ಸೀನ್ ಕ್ರಿಯೇಟ್ ಮಾಡಿದ್ದಾರೆ, ಏನಂದ್ರೆ ನಮ್ ಹೀರೋಗೆ ಕೋಪ, ಆಕ್ರೋಶ ಮತ್ತೆ ಒಂದು ವೀರತನ ಅದೆಲ್ಲ ಬರ್ಬೇಕು ಅಂತ ಒಂದು ಸ್ಕ್ರಿಪ್ಟ್ ನ ಪ್ಲಾನ್ ಮಾಡಿರೋದು. ಈಗ ಒಬ್ಬ ಸೇನಾಧಿಪತಿ ಓಡ್ ಬಂದ್ಬಿಟ್ಟು ರಾಜ ರಾಜ ಅಂತ ಕೂಗ್ತಾ ಇರ್ತಾನೆ. ಏನ್ ವಿಷಯ ಅಂತ ನೋಡಿದ್ರೆ ಈ ತರ ನಾನು ಮತ್ತೆ ಯುವರಾಜ ಅವರಿಬ್ರು ಪಕ್ಕದ ಸಿಟಿಯಲ್ಲಿ ಒಂದು ಬಿಸ್ನೆಸ್ ವಿಷಯವಾಗಿ ಹೋಗಿದ್ವಿ, ಮಾತಾಡ್ತಾ ಇದ್ವಿ. ಆ ಟೈಮಲ್ಲಿ ಆ ಸಿಟಿಯಲ್ಲಿ ಇರೋ ಕಾವಲ್ಗಾರರಿಗೂ ಮತ್ತೆ ನಿಮ್ ಮಗನ್ಗೂ ಅಂದ್ರೆ ಯುವರಾಜ ಅವ್ರಿಗೂ ಸ್ವಲ್ಪ ಜಗಳ ಆಗೋಯ್ತು. ಯುವರಾಜ ಅವ್ರನ್ನ ಸರಿಯಾಗಿ ಹಾಕೊಂಡು ಹೊಡೆದ್ಬಿಟ್ರು, ಅವ್ರಿಗೆ ಫುಲ್ ಆಗಿ ಬ್ಲಡ್ ಬರ್ತಾ ಇತ್ತು. ವೈದ್ಯಕೀಯರು ಕರ್ಕೊಂಡು ಹೋಗಿದ್ದಾರೆ, ಡಾಕ್ಟರ್ಸ್ ಕರ್ಕೊಂಡು ಹೋಗಿದ್ದಾರೆ, ಏನಾಗುತ್ತೋ ಗೊತ್ತಿಲ್ಲ. ಈ ವಿಷಯ ಅವ್ರಿಗೆ ಗೊತ್ತಾದ್ರೆ ಎಲ್ಲಿ ಯುವರಾಜಗೆ ಪ್ರಾಬ್ಲಮ್ ಆಗುತ್ತೋ ಅಂತ ಅವ್ರನ್ನ ಈ ತರ ಹುಲ್ಲಲ್ಲಿ ಬಚ್ಚಿಟ್ಕೊಂಡು ಕರ್ಕೊಂಡ್ ಬಂದಿದೀನಿ, ಏನಾಗುತ್ತೋ ಏನೋ ಗೊತ್ತಿಲ್ವೇ ಅಂತ ಹೇಳಿ ಭಯ ಪಟ್ಕೊಂಡು ಹೇಳ್ತಾ ಇರ್ತಾನೆ. ಅದೇ ಟೈಮಲ್ಲಿ ಆ ರಾಜ ಅವ್ರ ಮಗ ಕೂಡ ಹಂಗೆ ಹುಲ್ಲಿಂದ ತಲೆನೆಲ್ಲ ಎತ್ತಿ ನೋಡ್ತಾ ಇರ್ತಾನೆ. ಇದನ್ನ ನೋಡಿ ನಮ್ ಹೀರೋಗೆ ನಗು ಬಂದ್ಬಿಡ್ತು, ಬೇಕು ನನ್ ಮಗನ್ಗೆ ಇನ್ನೂ ಆಗ್ಬೇಕು, ಸುಮ್ನೆ ಚಾಟಿ ಇದೆ ಅಂತ ಹೇಳಿ ನಮ್ನೆಲ್ಲ ಹೊಡೆದಾತಾನೆ, ಇವಾಗ ಅವನಿಗೆ ಬೀಳತ್ತೆ ನೋಡ್ಕೋ, ಅವ್ನಿಗೆ ಬಾಸುಂಡೆ ಬರೋ ತರ ಬೀಳುತ್ತೆ ನೋಡ್ಕೋ ಅಂತ. ಬಟ್ ರಾಜಾಗೆ ಏನ್ ಯೋಚನೆ, ಈ ತರ ಊರ್ ಜನಗಳ ಮುಂದೆ ಕಾವಲಾಲಿಗಳಂದ್ರೆ ಯಾರು, ಆಲ್ಮೋಸ್ಟ್ ಸ್ವಲ್ಪ ಪೊಲೀಸ್ ಅವ್ರ ತರಾನೇ ಇಟ್ಕೊಳ್ಳಿ. ಈಗ ಅವ್ರ ಊರೊಳಗಡೆ ಬಂದು ರಾಜ ಅವ್ರ ಮಗನ ಹೊಡೆದು ಈ ತರ ಕರ್ಕೊಂಡು ಹೋಗೋದೆಲ್ಲ ನೋಡಿದ್ರೆ ಅದ್ರಿಗೆ ಎಷ್ಟು ದೊಡ್ಡ ಅವಮಾನ, ಅದಾಗಬಾರ್ದು ಅಂತ ಹೇಳಿ ಈಗ ಹೀರೋನ ಕರ್ಕೊಂಡ್ ಬಂದು ಮನೆಯೊಳಗಡೆ ಕೂರಿಸಿ ಅವ್ನಿಗೆ ಫುಲ್ ಆಗಿ ವಿಧವಿಧವಾಗಿ ಅಡಿಗೆಗಳೆಲ್ಲ ಮಾಡಿ ಆ ಟೈಮಲ್ಲಿ ಇರೋ ತರ ಅಡಿಗೆನೆ ಮಾಡ್ಸಿರ್ತಾರೆ ನೋಡಿ, ಎಲ್ಲ ಮಾಡ್ಬಿಟ್ಟು ಅವ್ನಿಗೆ ಬ್ರೈನ್ ವಾಶ್ ಮಾಡಕ್ಕೆ ಟ್ರೈ ಮಾಡ್ತಾ ಇರೋದು. ಅಂದ್ರೆ ಆ ಪೊಲೀಸ್ ಅವ್ರ ಹತ್ರ ನೀನೇ ಮಾಡಿದ್ದು ಅಂತ ಹೇಳಿ ನೀನಾಗೆ ವಾಲಂಟಿಯರ್ ಆಗಿ ಹೋಗ್ಬಿಟ್ಟು ಸಿಕ್ಕಾಕೊಬೇಕು ಅನ್ನೋ ತರ ಹೇಳ್ತಾರೆ. ನೋಡಪ್ಪ ಜಾನ್, ಈ ತರ ಕಾವಲ್ಗಾರರು ಬರ್ತಾರೆ, ನನ್ ಮಗನ್ನ ಹುಡ್ಕೊಂಡೇ ಬರೋದು, ಬಟ್ ನನ್ ಮಗ ಯುವರಾಜ ಊರವ್ರ ಮುಂದೆಲ್ಲ ಅವಮಾನ ಆಗುತ್ತೆ, ಸೊ ಅವ್ರು ಬಂದ್ರೆ ಪನಿಷ್ಮೆಂಟ್ ಕೊಡ್ತಾರೆ, ತುಂಬಾ ಸಿಂಪಲ್ ಆಗಿರತ್ತ ಪನಿಷ್ಮೆಂಟ್, ಒಂದು 20 ಚಾಟಿ ಏಟ್ನ ಕೊಡ್ತಾರೆ ಅಷ್ಟೇ. ಆ ಪನಿಷ್ಮೆಂಟ್ ನ ನೀನ್ ತಗೋಬೇಕು, ನೀನೇ ವಾಲಂಟಿಯರ್ ಆಗಿ ಹೋಗಿ ಇದನ್ನ ಆಕ್ಸೆಪ್ಟ್ ಮಾಡ್ಕೊಂಡ್ರೆ ನಿನಗೆ ಇಲ್ಲಿಲ್ದಿರೋ ರಿವಾರ್ಡ್ ಸಿಗುತ್ತೆ. ಪ್ಲಸ್ ಇವಾಗವರೆಗೂ ನೀನ್ ಈ ಊರಲ್ಲಿ ಒಂದು ಆಳಾಗಿ ಕೆಲಸ ಮಾಡ್ತಾ ಇದೀಯಾ, ಇನ್ಮೇಲೆ ಅವಶ್ಯಕತೆ ಇರೋದಿಲ್ಲ, ನೀನ್ ಎಲ್ಲಿ ಬೇಕಾಗಿದ್ರು ಸುತ್ತಬಹುದು. ಮತ್ತೆ ಇನ್ನೊಂದು ಮುಖ್ಯವಾದ ಬೆನಿಫಿಟ್ ಕೂಡ ಕೊಡ್ತಾ ಇದೀವಿ, ಈ ಊರಲ್ಲೇ ನಿಮ್ಗೆ ಇಷ್ಟ ಆಗಿರೋ ಯಾವ್ದಾದ್ರು ಒಂದು ಹುಡುಗಿನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ, ಆ ಹುಡುಗಿಗೆ ಮತ್ತೆ ನಿಮಗೆ ನಾವು ಮದ್ವೆ ಮಾಡಿಸ್ತೀವಿ. ಅದಕ್ಕೆ ಹುಡುಗಿಯವರಪ್ಪ ಒಪ್ಕೊಂತಾರ ಇಲ್ಲ ಅಂತ ನೀವೆಲ್ಲ ಯೋಚನೆ ಮಾಡ್ಬಿಡಿ, ಎಲ್ಲ ನಾನ್ ಮುಂದೆ ನಿಂತು ಮಾಡ್ತೀನಿ ಅಂತ ಹೇಳಿದಾಗ ಆಫರ್ ತುಂಬಾ ಚೆನ್ನಾಗಿದೆ ಅಲ್ವಾ. 20 ಚಾಟಿ ಇಡ್ತಾನೆ, ಈ ರಾಜ ಅವ್ರ ಮಗ ಆದ್ರೆ ಸುಮ್ನೆ ಡಿಕ್ಕಿ ಮೇಲೆ ಬಿಡ್ತಾ ಇರ್ತಾನೆ ಏಟು, ಇನ್ನು ಇಷ್ಟೊಂದು ಬೆನಿಫಿಟ್ಸ್ ಕೊಡ್ತಾ ಇರೋವಾಗ ಯಾಕೆ ತಿನ್ಬಾರ್ದು, ಸರಿ ಆಯ್ತು ಅಂತ ಒಪ್ಕೊಳ್ತಾನೆ. ಅದಕ್ಕೆ ನೆಕ್ಸ್ಟ್ ಮಿನಿಟ್ ಆ ಕಾವಲ್ಗಾರರು ಕೂಡ ಬಂದಿರೋ ತರ ಒಂದು ಸೆಟಪ್ ನ ಮಾಡಿದ್ರು. ಅವ್ರು ಬಂದ್ಬಿಟ್ಟು ಆ ಓಲೆ ಒಂದ್ ತಂದಿರ್ತಾರಲ್ಲ ಅದನ್ನ ಓದ್ತಾರೆ. ಈ ತರ ಹೀರೋ ಬಂದು ತಪ್ಪು ಮಾಡಿದ್ದಾನೆ, ಕಾವಲ್ಗಾರನ ಹೊಡೆದಿರೋದ್ರಿಂದ ಅವ್ನಿಗೊಂದು 20 ಚಾಟಿ ಏಟ್ ಕೊಡ್ತೀವಿ ಅನ್ನೋ ತರ ಹೇಳ್ತಾರೆ. ಆತರ ಅವನ ಹೊಡಿತಾನು ಇದಾರೆ. ಇಲ್ಲೆಲ್ಲ ಸೆಟ್ ಆಗಿದ್ರು, ಇಲ್ಲಿರೋರೆಲ್ಲ ಆರ್ಟಿಸ್ಟ್ ಆಗಿದ್ರು, ಎಲ್ಲರೂ ಆಕ್ಟಿಂಗ್ ಮಾಡ್ತಾ ಇದ್ರೆ ಕೂಡ ನಮ್ ಹೀರೋಗ್ ಬೀಳ್ತಾರೋ ಒದೆ ಮಾತ್ರ ನಿಜವಾಗ್ಲೂ ಬೀಳ್ತಾ ಇರುತ್ತೆ. ಪಾಪ ಇದನ್ನ ನೋಡಿ ಹೀರೋ ಅವರಪ್ಪಗೆ ಒಂಥರ ತುಂಬಾನೇ ಬೇಜಾರಾಗ್ಬಿಡತ್ತೆ. ತುಂಬಾನೇ ಸುಖವಾಗಿ ಸಾಕಿದ್ದೆ, ಮೆತ್ತಗ್ ಬೆಡ್ ಮೇಲೆ ಮಲಗ್ತಾ ಇದ್ದ, ಅವ್ನಿಗೆ ಕಷ್ಟ ಅಂದ್ರೆ ಏನಂತಾನೆ ಗೊತ್ತಿರ್ಲಿಲ್ಲ. ಅದೆಲ್ಲ ತಿಳಿಸ್ಬೇಕು ಅಂತ ಒಂದು ಪ್ರಯತ್ನ ಮಾಡ್ತಾ ಇದ್ರೆ ಕೂಡ ಮಗನ್ಗೆ ತರ ನಿಜವಾದ ಏಟ್ ಬೀಳ್ತಾ ಇದ್ರೆ ಅವ್ರಿಗೆ ತಾಳಕ್ಕೆ ಸ್ವಲ್ಪ ನೋವು ಆಗ್ತಾ ಇರುತ್ತೆ. ಅದರಿಂದ ಬೇಜಾರಲ್ಲ ಅವ್ರಂಗೆ ಹೊರಗಡೆ ಬಂದಾಗ ಸ್ಟೆಫಿ ಕೂಡ ಹಿಂದ್ಗಡೆನೆ ಬಂದು ಸಮಾಧಾನ ಮಾಡ್ತಾರೆ. ಇಲ್ಲಿ ನೋಡಿ ನಿಮ್ ಮಗನ್ ಚೇಂಜ್ ಆಗ್ಬೇಕು ಅನ್ನೋದಕ್ಕೋಸ್ಕರ ತಾನೆ ನೀವ್ ಇದೆಲ್ಲ ಮಾಡ್ತಾ ಇರೋದು, ಆದಷ್ಟು ಬೇಗ ಒಂದ್ ಸರಿ ಹೋಗ್ತಾನೆ, ನೀವ್ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ, ಎಲ್ಲ ಸ್ವಲ್ಪ ದಿನನೇ ಅಂತ ಹೇಳಿ ಸಮಾಧಾನ ಮಾಡ್ತಾರೆ. ಇನ್ನೊಂದ್ ಕಡೆ ನಮ್ ಹೀರೋನ ನೋಡಿದ್ರೆ ಅವನು ಈಗ ರಾಜ ಹೇಳಿರೋ ತರ ಪನಿಷ್ಮೆಂಟ್ ಎಲ್ಲ ತಗೊಂಡು ಮತ್ತೆ ಅರಮನೆಗೆ ಬಂದಿರ್ತಾನೆ. ರಾಜ ಹೇಳಿದ್ರಲ್ವಾ ಇನ್ಮೇಲೆ ನೀನು ಇಲ್ಲಿ ಆಳಾಗಿ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ, ಪ್ಲಸ್ ಯಾವ್ದಾದ್ರು ಹುಡುಗಿ ಇಷ್ಟ ಇದ್ರೆ ಮದ್ವೆ ಮಾಡಿಸ್ತೀನಿ ಅಂತ ಅದನ್ನ ಕೇಳಕ್ಕೆ ಅಂತ ಬಂದಿರೋದು. ಬಟ್ ಅಲ್ಲಿ ರಾಜ ಇಲ್ಲ, ರಾಜ ಅವ್ರ ಮಗ ಇರ್ತಾನೆ. ಅವನ ಹತ್ರ ಹೋಗ್ಬಿಟ್ಟು ಈ ತರ ನಿಮ್ಮಪ್ಪ
ಹೇಳಿದ್ರು ನನಗೆ ಅವಕಾಶನ ಮಾಡ್ಕೊಡಿ ಅಂತ ಹೇಳಿದ್ರೆ ಅವ್ನ್ ತುಂಬಾನೇ ಕೊಬ್ಬಿಂದ ಆನ್ಸರ್ ಮಾಡ್ತಾನೆ. ಏನು ನಮ್ಮಪ್ಪ ನಿನ್ಗೆ ಮಾತ್ ಕೊಟ್ಟಿದಾರ, ಒಂದ್ಸತಿ ನಮ್ ರಾಜನ್ ಫ್ಯಾಮಿಲಿಗೆ ಮಾತ್ ಕೊಟ್ಬಿಟ್ರೆ ನೀವು ಹಾಳಾಗೆ ಕೆಲಸ ಮಾಡ್ಬೇಕು, ನೀವು ಸಾಯೋವರೆಗೂ ನೀವು ಇಲ್ಲಿ ಹಾಳಾಗೆ ಇರ್ಬೇಕು, ಇಲ್ಲಿಂದ ನೀವು ತಪ್ಪಿಸ್ಕೊಳಕ್ ಆಗಲ್ಲ. ಮತ್ತೇನಂತೆ ಇಷ್ಟವಾಗಿರೋ ಹುಡ್ಗಿನ ಮದ್ವೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ರ ನಾಪ ಸುಮ್ನೆ ಬಾಯಿಗೆ ಬಂದಿರೋ ಬುರುಡಾನ ಬಿಟ್ಟಿದಾರೋ, ನಿಜವಾಗ್ಲೂ ನಾವೇ ನೆರವೇರ್ಸ್ಬೇಕಾದನ್ನ, ಅದೆಲ್ಲ ಆಗಲ್ಲ ಅಂತ ಹೇಳಿ ತುಂಬಾನೇ ಮೋಸವಾಗಿ ಟ್ರೀಟ್ ಮಾಡ್ತಾನೆ. ಕೆಟ್ಟ ಮಾತಲ್ಲಿ ಬೈತಾನೆ, ಮೈ ಮೇಲೆ ಎಂಜಲೆಲ್ಲ ಉಗಿತಾನೆ. ಅಂದ್ರೆ ಸ್ಕ್ರಿಪ್ಟ್ ಅಲ್ಲಿ ಇರೋದನ್ನು ಮೀರಿ ಅವನು ಮಾಡ್ತಿದ್ದಾನೆ. ಇದಕ್ಕೆಲ್ಲ ಒಂದೇ ಕಾರಣ, ಈಗ ಹೀರೋ ಬಂದು ಹೀರೋಯಿನ್ ಇಷ್ಟ ಪಡ್ತಾ ಇದ್ದಾನೆ ಅಂತ. ಆಕ್ಚುಲಿ ಅವಳು ಬಂದು ಇವನ್ಗೆ ಗರ್ಲ್ ಫ್ರೆಂಡ್ ಐತಾನೆ. ಇತರ ಇವರಿಬ್ರು ಕ್ಲೋಸ್ ಆಗಿರೋದ್ರಿಂದ ಇವನ್ಗೆ ಟೆನ್ಷನ್ ಆಗ್ಬಿಟ್ಟು ಬೇಕಂತ ಈ ತರ ಮಾಡ್ತಾ ಇರೋದು. ಇದನ್ನೆಲ್ಲ ಅಲ್ಲಿ ಟೀಮ್ ಮೆಂಬರ್ಸ್ ಎಲ್ಲ ನೋಡ್ತಾ ಇದಾರೆ. ಅವ್ರಿಗೆ ಸಕ್ಕ ಟೆನ್ಷನ್ ಆಗತ್ತೆ, ಇವನೇ ನಾವ್ ಹೇಳೋದನ್ನ ಮೀರಿ ಎಕ್ಸ್ಟ್ರಾ ಎಲ್ಲ ಮಾಡ್ತಾ ಇದ್ದಾನೆ, ತುಂಬಾ ಓವರ್ ಆಗಿ ಮಾಡ್ತಾ ಇದ್ದಾನೆ, ಈ ಟೈಮಲ್ಲಿ ನಾವು ಹೋಗಿಲ್ಲ ಅಡ್ಡ ಕೂಡ ನಿಲ್ಲಕ್ ಆಗ್ತಾ ಇಲ್ವ ಅಂತ ಹೇಳಿ ಟೆನ್ಷನ್ ಅಲ್ಲಿ ನೋಡ್ತಾ ಇರ್ತಾರೆ. ಯಾರಿಗೆ ಆಗ್ಲಿ ಈ ತರ ಕೋಪವಾಗಿ ಮಾತಾಡಿದಾಗ, ಒಂಥರ ಇನ್ಸಲ್ಟ್ ಮಾಡಿ ಮಾತಾಡಿದಾಗ ಹೊಡಿಬೇಕು ಅಂತ ಅನ್ಸುತ್ತೆ. ನಮ್ ಹೀರೋಗೂ ಅಷ್ಟೇ ಕೋಪ ಬರುತ್ತೆ, ಎದ್ದು ನಿಂತ್ಕೊಂಡಂಗೆ ಕೈನೆಲ್ಲ ಮುರಿತಾನೆ. ಅವನ ಏನು ಇನ್ನಷ್ಟು ಕೋಪದಿಂದ ಮಾತಾಡ್ತಾ ಇರ್ತಾನೆ. ಇಲ್ಲಿರೋರ್ಗೆಲ್ಲ ಹೊಡೆದ್ಬಿಡೋ ಮಗನೆ ಅಂತಾನೆ ಇರುತ್ತೆ ಅವ್ರ ಅಪ್ಪ ಕೂಡ. ಆದ್ರೆ ನಮ್ ಹೀರೋ ಏನು ಮಾತಾಡಲ್ಲ, ಕೋಪ ಹಂಗೆ ಫುಲ್ ಆಗಿ ಕಂಟ್ರೋಲ್ ಮಾಡ್ಕೊಂಡು ಅಲ್ಲಿಂದ ಹೊರಟೋದ. ಇವ್ರಗ ಇಲ್ಲಿರೋರ್ಗೆ ಸಖತ್ ಟೆನ್ಷನ್ ಆಗುತ್ತೆ, ಇವ್ನ ಯಾಕೆ ತರ ಸೈಲೆಂಟ್ ಆಗಿ ಬಂದ, ಎತ್ತೊಂದ್ ಮಕ್ಕಕ್ಕೆ ಇಡ್ಬಿಡ್ಬಾರ್ದ ಇವನು ಅಂತ ಹೀರೋ ಅವ್ರ ಅಪ್ಪನೇ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಗಡೆ ಹೋಗ್ತಾರೆ. ಆದ್ರೆ ಇಲ್ಲಿ ಇವನು ತುಂಬಾನೇ ಕಾಮ್ ಆಗ್ಬಿಟ್ಟ ಅಂತ ಹೇಳ್ಬೇಕು. ಹಂಗೆ ಸ್ವಲ್ಪ ದಿನಗಳು ಸಾಕ್ತಾ ಇರುತ್ತೆ. ಆಸ್ ಯೂಶುವಲ್ ನಮ್ ಹೀರೋ ಮತ್ತೆ ಹೀರೋಯಿನ್ ಇನ್ನಷ್ಟು ಕ್ಲೋಸ್ ಆಗಕ್ಕೆ ಸ್ಟಾರ್ಟ್ ಆದ್ರು. ಹೀರೋಯಿನ್ಗೆ ಹೀರೋ ಬಗ್ಗೆ ಇನ್ನಷ್ಟು ವಿಷಯಗಳು ಗೊತ್ತಾಗುತ್ತೆ. ತುಂಬಾ ರೂಡು, ತುಂಬಾ ಕೆಟ್ಟವನು ಅಂತ ಅನ್ಕೊಂಡಿದ್ಲು. ಬಟ್ ಇವನ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾನೆ ಗೊತ್ತಾಗೋದು ಅವ್ನು ತುಂಬಾ ಒಳ್ಳೆಯವನು ಅಂತ. ಅಷ್ಟೇ ಅಲ್ಲ, ಅವ್ನ್ಗೆ ಕುದುರೆ ಓಡಿಸೋದು ಹೇಳ್ಕೊಡ್ತಾಳೆ, ಮತ್ತೆ ಅದಕ್ಕೆ ಊಟ ಹಾಕೋದೇ ಆಗಿರ್ಬೋದು, ಅದ್ರ ಬಗ್ಗೆ ತುಂಬಾ ವಿಷಯಗಳನ್ನ ಹೇಳ್ಕೊಡ್ತಾರೆ. ಎಲ್ಲ ಸ್ಕ್ರಿಪ್ಟ್ ಪ್ರಕಾರನೇ, ಸ್ಕ್ರಿಪ್ಟ್ ಅಲ್ಲಿ ಅವ್ರು ಏನ್ ಬರ್ಕೊಟ್ಟಿರ್ತಾರೋ ಅದ್ರ ಪ್ರಕಾರನೇ ಇವ್ರಲ್ಲಿ ನಡೆಸ್ತಾ ಇರೋದು. ಬಟ್ ಸ್ಕ್ರಿಪ್ಟ್ ಅನ್ನು ಮೀರಿ ಹೀರೋಯಿನ್ಗೆ ಹೀರೋ ಮೇಲೆ ಒಂದು ಒಳ್ಳೆ ಒಪಿನಿಯನ್ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಲೈಟ್ ಆಗಿ ಲವ್ ಅಂತ ಕೂಡ ಹೇಳ್ಬೋದು. ಯಾಕಂದ್ರೆ ಹೀರೋಯಿನ್ ಬಂದು ಅವ್ರ ಬಾಯ್ ಫ್ರೆಂಡ್ ರಾಜ ಅವ್ರ ಮಗನ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕಿಂತ ಹೀರೋ ಜೊತೆನೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾ ಇರೋದು. ಅದಕ್ಕೆ ಹೀರೋ ಬಗ್ಗೆ ಅವಳಿಗೆ ತುಂಬಾನೇ ವಿಷಯಗಳು ಗೊತ್ತಾಗುತ್ತೆ. ಈ ಗ್ಯಾಪ್ ಅಲ್ಲೇ ನಮ್ ಹೀರೋ ಇನ್ನಷ್ಟು ಚೇಂಜ್ ಆಗಿದ್ದಾನೆ ಅಂತಾನೆ ಹೇಳ್ಬೇಕು. ಆದ್ರೆ ಇಲ್ಲಿ ಅರಮನೆಯಲ್ಲಿ ರಾಜ ಅವ್ರ ಮಗ ಮತ್ತೆ ರಾಜ ಅವ್ರ ಮಗಳು, ಸ್ಕ್ರಿಪ್ಟ್ ಪ್ರಕಾರ ರಾಜ ಅವ್ರ ಮಗಳು ಮಗ ತಾನೆ, ಇವರಿಬ್ರು ಕುತ್ಕೊಂಡು ಮಾತಾಡ್ತಾ ಇದಾರೆ. ಆಕ್ಚುಲಿ ಇದು ಸ್ಕ್ರಿಪ್ಟ್ ಅಲ್ಲಿ ಇಲ್ಲವೇ ಇಲ್ಲ. ಹೇಳ್ಬೇಕಂದ್ರೆ ಇವಳನ್ನ ತಾನೆ ಮೇನ್ ಲೀಡ್ ಆಕ್ಟ್ರೆಸ್ ಆಗಿ ಹಾಕಿದ್ದು. ಅವಳು ಬಂದು ಹೀರೋನ ಲವ್ ಮಾಡ್ಬೇಕು, ಹೀರೋನ್ ಇಷ್ಟ ಪಡ್ಬೇಕು, ಅವಳು ಲವ್ ಅಲ್ಲಿ ಬೀಳ್ಸ್ಬೇಕು, ಆತರ ತಾನೆ ಕ್ಯಾರೆಕ್ಟರ್ ಕೊಟ್ಟಿದ್ರು. ಬಟ್ ಇವಾಗ ಆತರ ಒಂದು ಕ್ಯಾರೆಕ್ಟರ್ ನ ಕಿತ್ತು ಹೀರೋಯಿನ್ ಗೆ ಕೊಟ್ಬಿಟ್ಟಿದ್ದಾರೆ ಅಂತ ಹೇಳಿ ಇವಳಿಗೆ ಕೋಪ. ಅದಕ್ಕೆ ಅವಳು ಮತ್ತೆ ಅವನಿಬ್ರು ಕುತ್ಕೊಂಡು ಮಾತಾಡ್ತಾ ಇರೋದು. ಅವ್ನ್ಗೇನ್ ಕೋಪ, ನನ್ ಗರ್ಲ್ ಫ್ರೆಂಡ್ ಅನ್ನ ಇತರ ಕ್ಯಾರೆಕ್ಟರ್ ಹಾಕಿದಾರಲ್ಲ ಅಂತ. ಈ ತರ ಇವರಿಬ್ರು ಮಾತಾಡ್ಕೊಳ್ಳೋದು ನೋಡಿದ್ರೆ ಗೊತ್ತಾಗುತ್ತೆ ಬೇರೆನೋ ಪ್ಲಾನ್ ಮಾಡ್ತಿದ್ದಾರೆ ಅಂತ. ಇನ್ನೊಂದ್ ಕಡೆ ನಮ್ ಹೀರೋ ನಂಗೆ ಆರಾಮಾಗಿ ಊರೆಲ್ಲ ಸುತ್ತ ನೋಡ್ಕೊಂಡು ಮಾತಾಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಆ ರಾಜ ಅವ್ರ ಅರಮನೆ ಹಿಂದ್ಗಡೆ ಒಂದು ಶೆಡ್ ತರ ಇರುತ್ತಲ್ಲ, ಅಲ್ಲಿ ಒಂದು ಕುದುರೆ ಗಾಡಿ ಇರುತ್ತಲ್ಲ. ಇದಕ್ ಮುಂಚೆ ಆ ರಾಜ ಅವ್ರ ಮಗಳು ನೀರಲ್ಲಿ ಬಿದ್ದ ಕೂಡ ನಮ್ ಹೀರೋ ಎತ್ಕೊಂಡ್ ಬಂದು ಮಲಗಿಸಿದ್ದ ಅಲ್ವಾ. ಆ ಗಾಡಿಗೆ ಒಂಥರ ಲೈಟ್ ಆಗಿ ಅಲ್ಲಾಡ್ತಾ ಇರುತ್ತೆ. ಏನಿದು ಅಂತ ಹೇಳಿ ಅದನ್ನ ತೆಗೆದು ನೋಡಿದ್ರೆ ಒಳಗಡೆ ರಾಜ ಅವ್ರ ಮಗ ಮತ್ತೆ ರಾಜ ಅವ್ರ ಮಗಳು ಇಬ್ರುನು ಒಂಥರ ತಪ್ಪಾದ ರೀತಿಯಲ್ಲಿ ಇರ್ತಾರೆ. ಇದನ್ನ ನೋಡಿ ಇವರಿಬ್ಬರಿಗೂ ಶಾಕು, ಇದೇನಿದು ಅಣ್ಣ ತಂಗಿ ಅಂತ ಹೇಳ್ತಾರೆ, ಈ ತರ ಒಂದು ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿ. ಆಕ್ಚುಲಿ ಅಲ್ಲಿ ಕ್ಯಾಮ್ರಾ ಇಲ್ಲ ಅಂತ ಗೊತ್ತಿದ್ದೆ ಇವ್ರಿಗೆ ಕೆಲಸ ಮಾಡ್ತಾ ಇರೋದು ಅಂತ ಈ ಟೀಮ್ ಮೆಂಬರ್ಸ್ ಗೆಲ್ಲ ಅರ್ಥ ಆಯ್ತು. ನೆಕ್ಸ್ಟ್ ಮಿನಿಟ್ ಅವ್ರನ್ನ ಕರೆದು ಸರಿಯಾಗಿ ಬೈತಾ ಇರ್ತಾರೆ. ನಿಮ್ಗೆ ಎಷ್ಟು ಕೊಬ್ಬಿದ್ರೆ ನೀವು ಕೆಲಸನ ಮಾಡ್ತೀರಿ, ಏನಕ್ಕೆ ಕಷ್ಟಪಟ್ಟು ನಾವ್ ಇದು ಅವ್ರಿಗೆಲ್ಲ ಗೊತ್ತಾಗ್ಬಾರ್ದು ಅಂತ ಮಾಡ್ತಾ ಇದ್ರೆ, ಅಲ್ಲಿ ಕ್ಯಾಮ್ರಾ ಇಲ್ಲ ಅಂತ ಗೊತ್ತಿದ್ದು ನೀವು ಹೋಗಿ ಅಲ್ಲಿ ಮಾಡ್ತಾ ಇದ್ದೀರಾ, ಅದು ಅವ್ನ್ ಬಂದು ನೋಡಿದಾನೆ, ಏನ್ ಬೇಕಂತ ಮಾಡ್ತಾ ಇದ್ದೀರಾ, ನಿಮ್ಗೆ ಕೆಲಸ ಮಾಡ್ಬೇಕಂದ್ರೆ ಊರ್ ಆಚೆ ಇಟ್ಕೊಳ್ಳಿದಲ್ಲ, ಫಸ್ಟ್ ಇಲ್ಲಿಂದ ನೀವ್ ಹೋಗ್ರಿ, ಸೆಟ್ಟಲ್ ನೀವ್ ಬೇಡವೇ ಬೇಡ, ನಿಮ್ ಕ್ಯಾರೆಕ್ಟರ್ಸ್ ಅನ್ನೇ ತೆಗೆದ್ ಬಿಡ್ತೀನಿ ಅಂತ ಹೇಳಿ ಬೈದು ಅವ್ರಿಬ್ರನ್ನ ಅಲ್ಲಿಂದ ಕಳಿಸ್ಬಿಡ್ತಾರೆ. ಇವ್ರಿಗೆಲ್ಲ ಹೆಂಗೋ, ಬಟ್ ನಮ್ ಹೀರೋಯಿನ್ಗೆ ಎಷ್ಟು ಬೇಜಾರಾಗಿರ್ಬೇಕು ಪಾಪ. ಬಾಯ್ ಫ್ರೆಂಡ್ ಅಂತ ಅನ್ಕೊಂಡಿದ್ಲು, ಇವ್ನಿಗೆ ಮೋಸ ಮಾಡಬಾರ್ದು ಅಂತ ಅನ್ಕೊಂಡಿದ್ಲು. ಎಷ್ಟೇ ಹೀರೋ ಮೇಲೆ ಒಳ್ಳೆ ಒಪಿನಿಯನ್ ಬಂದ್ರೆ ಕೂಡ ಆತರ ತಪ್ಪಾದ ಒಂದು ಇಂಟೆನ್ಷನ್ ಅವಳಿಗೆ ಬಂದಿರ್ಲಿಲ್ಲ. ಬಟ್ ಕಣ್ಮುಂದೆನೆ ಇವನ್ ಬಂದು ಇನ್ನೊಬ್ಬಳ ಜೊತೆ ಇದ್ದಾಳ ಅಂತ ತುಂಬಾನೇ ಬೇಜಾರ್ ಮಾಡ್ಕೊಂಡ್ ಬಿಡ್ತಾಳೆ. ಇವಾಗ ಹಂಗೆ ಅವತ್ತು ನೈಟ್ ತೋರಿಸ್ತಾರೆ. ನಮ್ ಹೀರೋ ಬಂದು ಹೀರೋಯಿನ್ಗೆ ಸರ್ಪ್ರೈಸ್ ಆಗಿ ಮನೆ ಒಳಗಡೆ ಕರ್ಕೊಂಡ್ ಬರ್ತಾನೆ. ಏನಂತ ನೋಡಿದ್ರೆ ಇರೋ ತರಕಾರಿನ ಫ್ರೂಟ್ಸ್ ನೆಲ್ಲ ನೀಟಾಗಿ ಟೇಬಲ್ ಮೇಲೆ ಡೆಕೋರೇಟ್ ಎಲ್ಲ ಮಾಡಿ, ಅಡಿಗೆ ಮಾಡಿ, ಒಂದು ಕ್ಯಾಂಡಲ್ ಲೈಟ್ ಡಿನ್ನರ್ ನಾನೇ ಸೆಟ್ ಮಾಡಿರ್ತಾನೆ. ಈ ಮಾಡರ್ನ್ ಕಾಲಕ್ಕೆ ಸಂಬಂಧಪಟ್ಟಿರೋ ತರ ಇರುತ್ತೆ ಆ ಡಿನ್ನರ್ ಸೆಟ್. ಅಷ್ಟು ಚೆನ್ನಾಗಿ ಎಲ್ಲ ರೆಡಿ ಮಾಡ್ಬಿಟ್ಟು ಹೀರೋಯಿನ್ ಕರ್ಕೊಂಡ್ ಬಂದ್ ಕೂರಿಸಿ ತುಂಬಾ ಖುಷಿಯಾಗಿ ಮಾತಾಡ್ತಾರೆ. ಬಟ್ ನಮ್ ಹೀರೋಯಿನ್ಗೆ ಇದೆಲ್ಲ ಇಷ್ಟ ಆದ್ರೂನು ಮನ್ಸಲ್ಲಿ ಒಂಥರ ಬೇಜಾರು. ಇಷ್ಟು ದಿನ ಅವನ ಬಾಯ್ ಫ್ರೆಂಡ್ ಅಂತ ಅನ್ಕೊಂಡೆ, ಬಟ್ ಅವ್ನ ಈ ತರ ಮೋಸ ಮಾಡ್ಬಿಟ್ಟ ಅಂತ. ಬಟ್ ನಮ್ ಹೀರೋಗೆ ಏನ್ ಅನ್ಸುತ್ತೆ, ರಾಜನ್ ಫ್ಯಾಮಿಲಿಗೆ ಸೇರಿರೋ ಒಂದು ಅಣ್ಣ ತಂಗಿನೇ ಈ ತರ ತಪ್ಪಾದ ಒಂದು ರಿಲೇಶನ್ಶಿಪ್ ಅಲ್ಲಿ ಇದ್ರಲ್ವಾ, ಅದ್ರ ಬಗ್ಗೆ ಏನಾದ್ರು ಯೋಚನೆ ಮಾಡ್ಕೊಂಡು ಫೀಲ್ ಆಗ್ತಿದ್ದಾಳೆ ಏನೋ ಅಂತ ಅವಳನ್ನ ಕಂಫರ್ಟ್ ಮಾಡ್ಸೋ ತರ ತುಂಬಾ ವಿಷಯಗಳನ್ನ ಮಾಡ್ತಾನೆ. ತುಂಬಾ ದುಡ್ಡಿದ್ರೇನೆ ಈ ತರ ಅವ್ರು ಏನ್ ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತಾಗೋದಿಲ್ಲ. ಬಿಡು, ಇದ್ರ ಬಗ್ಗೆ ಎಲ್ಲ ನೀನ್ ಯೋಚನೆ ಮಾಡ್ಬೇಡ ಅಂತ ಹೇಳ್ತಿದ್ದಾನೆ. ಇವನ್ ಬಾಯಿಂದ ಈ ಮಾತು ಬಂದ್ಮೇಲೆ ಹೀರೋಯಿನ್ಗೆ ಒಂಥರ ಸಖತ್ ಆಶ್ಚರ್ಯ, ಇವನಲ್ಲಿ ಇಷ್ಟೊಂದು ಚೇಂಜಸ್ ಅಂತ. ಹೆಂಗೋ ಅವತ್ತು ಅವ್ರು ಸೆಟ್ ಮಾಡ್ಕೊಂಡಿರೋ ಡಿನ್ನರ್ ನೆಲ್ಲ ಮುಗಿಸ್ಕೊಂಡು ಹಂಗೆ ಹೊರಗಡೆ ಕುತ್ಕೊಂಡು ಮಾತಾಡುವಾಗ ಹೀರೋ ಹೇಳ್ತಾನೆ, ಸ್ಟಾರ್ಟಿಂಗ್ ಅಲ್ಲಿ ನನಗೆ ಈ ಜಾಗ ಸ್ವಲ್ಪನೂ ಇಷ್ಟ ಆಗ್ಲಿಲ್ಲ, ಇವು ಏನಕ್ಕಪ್ಪ ಈ ಟೈಮ್ ಟ್ರಾವೆಲ್ ಮಾಡ್ಕೊಂಡು ಬಂದ್ಬಿಟ್ನೋ ಅಂತ ಅನ್ನಿಸ್ತಾ ಇತ್ತು. ಬಟ್ ನಿನ್ ಪರಿಚಯ ಆದ್ಮೇಲೆ ನಾನು ತುಂಬಾನೇ ಸಂತೋಷವಾಗಿದ್ದೀನಿ, ಜಾನ ಕೂಡ ನನಗೆ ತುಂಬಾನೇ ಇಷ್ಟ ಆಯ್ತು ಅಂತ ಸ್ವಲ್ಪ ರೊಮ್ಯಾಂಟಿಕ್ ಆಗಿ ಮಾತಾಡ್ತಾನೆ. ಅಷ್ಟೇ ಅಲ್ಲ, ಆ ರಾಜ ನನ್ಗೆ ಒಂದ್ ಮಾತು ಕೊಟ್ಟಿದ್ರು, ಈ ಊರಲ್ಲೇ ನಿನ್ಗೆ ಇಷ್ಟ ಆಗಿರೋ ಹುಡುಗಿನ ಮದ್ವೆ ಮಾಡಿಸ್ತೀನಿ ಅಂತ. ಆಗ ಟಕ್ಕಂತ ನನ್ಗೆ ಮೈಂಡ್ ಅಲ್ಲಿ ಬಂದಿದೆ, ನಿನ್ನ ಮದ್ವೆ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೆ. ಆದ್ರೆ ಅವ್ರು ಇಷ್ಟು ಮೋಸ ಮಾಡ್ತಾರೆ ಅಂತ ನಾನು ಅನ್ಕೊಂಡಿಲ್ಲ. ಒಂದಲ್ಲ ಒಂದಿನ ನಾನು ಅವ್ರು ಏನೇನ್ ಮೋಸ ಮಾಡ್ತಿದಾರೋ, ಜನಗಳಿಗೆ ಏನೆಲ್ಲ ಅನ್ಯಾಯ ಮಾಡ್ತಿದಾರೋ ಅದನ್ನೆಲ್ಲ ಹೊರಗಡೆ ತಂದೆ ತರ್ತೀನಿ ಅಂತ ಮಾತಾಡ್ತಾನೆ. ಇವನಲ್ಲಿ ಇಷ್ಟು ಚೇಂಜಸ್ ಅಂತ ಒಳಗೆ ಒಂಥರ ಆಶ್ಚರ್ಯವಾಗಿ ನೋಡ್ತಾ ಇರ್ಬೇಕಾದ್ರೆ ಹೀರೋ ಹೇಳ್ತಾನೆ, ಇದೆಲ್ಲ ನನಗ್ ನಡೀತಾ ಇರ್ಬೇಕಾದ್ರೆ ನನಗೆ ತುಂಬಾ ಚೆನ್ನಾಗಿ ಗೊತ್ತಾಗ್ತಾ ಇದೆ. ನಾನು ರಿಯಲ್ ಲೈಫ್ ಅಲ್ಲಿ ಟೈಮ್ ಟ್ರಾವೆಲ್ ಮಾಡೋದಕ್ಕೂ
ಮಾಡೋದಕ್ಕೂ ಮುಂಚೆ ನಾನು ಹಿಂಗಿದ್ದೆ, ತುಂಬಾನೇ ಆರೋಗ್ಯಂಟು, ಮನೇಲಿ ಅಪ್ಪ ಮಾತ್ ಕೇಳ್ತಾ ಇರ್ಲಿಲ್ಲ, ದುಡ್ಡಿದ್ಯಾ ಖರ್ಚು ಮಾಡ್ಬೇಕು ಅಂತಾನೆ ಸುತ್ತಾ ಇದ್ದೆ, ಇನ್ನೊಬ್ಬರ ಫೀಲಿಂಗ್ಸ್ ಜೊತೆ ಕೂಡ ನಾನು ಆಟ ಆಡಿದೀನಿ, ಇನ್ನೊಬ್ರಿಗೆ ಎಷ್ಟು ಕಷ್ಟ ಆಗುತ್ತಾ, ಅವ್ರಿಗೆ ನೋವಾಗುತ್ತಾ ಅಂತ ನಾನು ಸ್ವಲ್ಪನೂ ಯೋಚನೆ ಮಾಡ್ದವನಲ್ಲ, ನನ್ ಸಂತೋಷ ನನಗ್ ಇಂಪಾರ್ಟೆಂಟ್ ಅಂತ ಹೇಳಿ ತುಂಬಾನೇ ಮೋಸವಾಗಿ ನಡ್ಕೊಂಡಿದೀನಿ. ಅದೆಲ್ಲ ಇವಾಗ ನನಗ್ ನಡೀತಾ ಇದೆ, ನನಗ್ ಅರ್ಥ ಆಗ್ತಾ ಇದೆ ಅವಾಗ ನಾನೆಷ್ಟು ಮೋಸವಾಗಿ ನಡ್ಕೊಂಡಿದ್ದೀನಿ, ನನ್ನಿಂದ ಎಷ್ಟು ಜನಕ್ಕೆ ನೋವಾಗಿದೆ ಅಂತ. ಇದನ್ನೆಲ್ಲ ಚೇಂಜ್ ಮಾಡ್ಕೊಂಡ್ಬಿಟ್ಟಿದೀನಲ್ವಾ ನಾನು ಅನ್ನೋ ತರ ಹೇಳ್ತಾ ಇರ್ಬೇಕಾದ್ರೇನೆ ಹೀರೋಯಿನ್ಗೆ ಇಲ್ಲಿ ನೋಡ್ತಾ ಇರೋ ಅವ್ರ ಅಪ್ಪ ಅವ್ರಿಗೆಲ್ಲಾನು ಅಷ್ಟೊಂದು ಆಶ್ಚರ್ಯ. ಆಕ್ಚುಲಿ ಇವ್ರು ಎಕ್ಸ್ಪೆಕ್ಟ್ ಮಾಡಿದ್ದೆ ಇದು ತಾನೆ, ಅವನಲ್ಲಿ ಈ ತರ ಒಂದು ಚೇಂಜಸ್ ತರಬೇಕು ಅಂತ. ಅದನ್ನೆಲ್ಲ ನೋಡಿದ್ರೆ ಅವ್ರಿಗೆ ಸಖತ್ ಖುಷಿ ಆಗುತ್ತೆ. ಕಂಪ್ಲೀಟ್ ಆಗಿ ನನ್ ಮಗ ಚೇಂಜ್ ಆಗ್ಬಿಟ್ಟ ಅಂತ ಹೇಳಿ ಅವರೆಲ್ಲ ಪಾರ್ಟಿ ಮಾಡ್ಕೊಂತ ಇರ್ತಾರೆ. ಬಟ್ ಇಲ್ಲಿ ಹೀರೋ ಮಾತಾಡ್ತಾ ಹೀರೋಯಿನ್ಗೆ ಹೀರೋ ಮೇಲೆ ತುಂಬಾನೇ ಇಷ್ಟ ಆಗ್ಬಿಡ್ತು. ಅವಳೆ ವಾಂಟೆಡ್ ಆಗಿ ಹೋಗಿ ಕಿಸ್ ಮಾಡ್ತಾಳೆ. ಇದನ್ನ ನೋಡಿ ಇನ್ನಷ್ಟು ಸಂತೋಷ ಅವ್ರಿಗಲ್ಲ. ಬಟ್ ಇಲ್ಲಿ ರಿಯಾಲಿಟಿಯಲ್ಲಿ ಏನ್ ನಡೀತಾ ಇದೆ ಅಂದ್ರೆ ರಾಜ ಅವ್ರ ಮಗಳ ಕ್ಯಾರೆಕ್ಟರ್ ನ ಕೊಟ್ಟಿದ್ರಲ್ವಾ, ಅವಳು ಹೋಗ್ಬಿಟ್ಟು ಈಗ ಒಂದು ಬೇರೆ ಒಂದು ರಿಯಾಲಿಟಿ ಶೋ ನಲ್ಲಿ ಕೂತ್ಕೊಂಡು ಈ ತರ ಒಂದು ಹುಡುಗನ್ಗೆ ಟಾರ್ಚರ್ ಕೊಡ್ತಾ ಇದಾರೆ. ಶ್ರೀಮಂತರ ಮನೆ ಹುಡುಗ, ಅವ್ನು ಹೇಳಿದ ಮಾತು ಕೇಳ್ತಾ ಇಲ್ಲ ಅಂತ ಇದ್ರ ದೊಡ್ಡ ಸೆಟ್ ಹಾಕ್ಬಿಟ್ಟು ಅವ್ನಿಗೆ ತುಂಬಾ ಟಾರ್ಚರ್ ಕೊಡ್ತಾ ಇದಾರೆ. ತುಂಬಾ ಆರ್ಟಿಸ್ಟ್ ಗಳೆಲ್ಲ ಇದಾರೆ, ಬಿಟ್ರೆ ಅವ್ನ್ ಸತ್ಯ ಹೋಗ್ತಾನೇನೋ ಆತರ ಟಾರ್ಚರ್ ಕೊಡ್ತಿದ್ದಾರೆ ಅಂತ ಬಾಯಿಗೆ ಬಂದಿದ್ದೆಲ್ಲ ಹೇಳ್ತಾ ಇರ್ತಾಳೆ. ಈ ತರ ಹೇಳದ್ಮೇಲೆ ಇನ್ನದು ವೈರಲ್ ಆಗದೆ ಇರುತ್ತಾ, ಫುಲ್ ಆಗಿ ಸೋಷಿಯಲ್ ಮೀಡಿಯಾ ಅದು ಇದು ಅಂತ ಫುಲ್ ಆಗಿ ವೈರಲ್ ಆಗೋಯ್ತು. ಈ ವಿಷಯ ಇಲ್ಲಿ ನಮ್ ಟೀಮ್ ಮೆಂಬರ್ಸ್ ಗೆ ಗೊತ್ತಾಗಿದ ತಕ್ಷಣ ಅವ್ರು ತುಂಬಾನೇ ಭಯ ಪಡ್ತಾರೆ. ಇನ್ ಸ್ವಲ್ಪ ಹೊತ್ತಲ್ಲೇ ಪೊಲೀಸರಲ್ಲೇ ಜಾಗಕ್ಕೆ ಬಂದ್ಬಿಡ್ತಾರೆ, ಕಂಡಿಡಿದ್ ಬಿಡ್ತಾರೆ. ಇದೆಲ್ಲ ನನ್ ಮಗನ್ಗೆ ಗೊತ್ತಾಗ್ಬಿಟ್ರೆ ಮುಂದಕ್ಕೆ ಏನಾಗುತ್ತೆ, ಮತ್ತೆ ಇದೆಲ್ಲ ವೇಸ್ಟ್ ಆಗೋಗುತ್ತಲ್ವಾ ಅಂತ ಮಾತಾಡ್ಕೊಳ್ತಾ ಇರ್ಬೇಕಾದ್ರೆ ಆಗ ಸ್ಟೆಫಿ ಹೇಳ್ತಾಳೆ, ಇಷ್ಟು ದಿನ ನಾವು ಪಟ್ಟಿದ ಕಷ್ಟಕ್ಕೆ ಒಂದು ಫಲ ಇಲ್ದೆ ಆಗ್ಬಿಡುತ್ತೆ, ಅದಕ್ಕೆ ನಾವು ತಕ್ಷಣ ಒಂದು ಕ್ಲೈಮ್ಯಾಕ್ಸ್ ಸೀನ್ ರೆಡಿ ಮಾಡ್ಲೇಬೇಕು. ಏನಿಲ್ಲ, ವೆರಿ ಸಿಂಪಲ್. ಈ ದರೋಡೆಕೋರು ಮತ್ತೆ ಕೊಳ್ಳೆ ಹೊಡ್ಕೊಂಡು ಹೋಗೋರು ಊರೊಳಗಡೆ ಬಂದಿರ್ತಾರೆ. ಊರಲ್ಲಿರೋ ಜನಕ್ಕೆಲ್ಲ ಟಾರ್ಚರ್ ಕೊಡ್ತಾ ಇರ್ಬೇಕಾದ್ರೆ ಹೀರೋನಲ್ಲಿರೋ ವೀರತನ, ಕೋಪ ಅವನ್ಗೆ ಹೊರಗಡೆ ಬರ್ಬೇಕು. ಅದನ್ನೆಲ್ಲ ಅವ್ನು ತಟ್ಟಿ ಕೇಳ್ಬೇಕು. ಆ ಟೈಮಲ್ಲಿ ಅದಾದ್ಮೇಲೆ ಅವನ್ಗೆ ಜ್ಞಾನ ತಪ್ಪತ್ತರ ಇಂಜೆಕ್ಷನ್ ಹಾಕ್ಬಿಟ್ಟು ಅವನನ್ನ ಕರ್ಕೊಂಡೋಗಿ ಹಾಸ್ಪಿಟಲ್ ಅಲ್ಲಿ ಮಲಗಿಸ್ಬಿಟ್ಟು ಏನೋ ಜ್ಞಾನ ತಪ್ಪಿ ಬಿದ್ಬಿಟ್ಟಿದೆ ಅಂತ ಹೇಳಿ ಅವನ್ನ ನಾರ್ಮಲ್ ಆಗಿ ಸ್ಟೇಜ್ ಗೆ ಕರ್ಕೊಂಡ್ ಬಂದ್ಬಿಡೋಣ ಅನ್ನೋ ತರ ಒಂದು ಸೀನ್ ನ ಪ್ಲಾನ್ ಮಾಡ್ತಾರೆ. ಒಂದ್ ಕಡೆ ಇವ್ರ ಈ ತರ ಪ್ಲಾನ್ ಮಾಡ್ತಾ ಇದ್ರೆ, ಇನ್ನೊಂದ್ ಕಡೆ ನಮ್ ಹೀರೋಯಿನ್ಗೂ ಮತ್ತೆ ಹೀರೋಗೆ ತುಂಬಾನೇ ಬಾಂಡಿಂಗ್ ಆಗ್ಬಿಡ್ತು. ಹೀರೋಯಿನ್ಗಂತೂ ತುಂಬಾನೇ ಲವ್ ಆಗ್ಬಿಡಿದೆ ಅಂತಾನೆ ಹೇಳ್ಬೇಕು. ಇವ್ರ ಈ ತರ ಮಾತಾಡ್ತಾ ಇರ್ಬೇಕಾದ್ರೆ ಹೀರೋಯಿನ್ ಹೇಳ್ತಾಳೆ, ನನ್ಗೇನಂತ ಗೊತ್ತಿಲ್ಲ, ನಿನ್ನ ಬಿಟ್ಬಿಟ್ಟು ಹೋಗ್ಬಿಡ್ತೀನೇನೋ ಅಂತ ತುಂಬಾನೇ ಭಯ ಆಗ್ತಿದೆ, ಇನ್ಮೇಲೆ ನಿನ್ನ ನೋಡಕ್ ಆಗಲ್ವೇನೋ ಅಂತ ಫೀಲ್ ಆಗ್ತಿದೆ ಅಂತ ಹೇಳ್ತಾಳೆ. ಇದಕ್ಕೆ ಕಾರಣ ಒಂದೇ, ಇಲ್ಲಿರೋ ಯಾವ್ದೇ ಆರ್ಟಿಸ್ಟ್ ಆಗ್ಲಿ ಈ ಡ್ರಾಮಾ ಎಲ್ಲ ಮುಗಿದ್ಮೇಲೆ ನಮ್ ಹೀರೋ ನಾರ್ಮಲ್ ಆದ್ಮೇಲೆ ಯಾರೇ ಆಗ್ಲಿ ಹೋಗಿ ನಮ್ ಹೀರೋನ ಮೀಟ್ ಮಾಡಬಾರ್ದು. ಆತರ ಒಂದು ಕಾಂಟ್ರಾಕ್ಟ್ ಅಲ್ಲಿ ಸೈನ್ ಮಾಡಿರೋದು. ಅವ್ನಿಗೆ ಗೊತ್ತಾದಿದ್ದಲ್ಲ ನಾಟಕ ಅಂತ ಗೊತ್ತಾಗ್ಬಿಡತ್ತಲ್ವಾ, ಅದ್ರಿಂದಾನೆ ಅದ್ರ ಬಗ್ಗೆ ಯೋಚನೆ ಮಾಡಿ ಹೀರೋಯಿನ್ ತುಂಬಾನೇ ಫೀಲ್ ಮಾಡ್ತಾ ಇರೋದು. ಬಟ್ ಅದು ಅಂತ ಹೇಳಲ್ಲ ಅವಳು. ನೋಡಿ, ನೀವ್ ಯಾವ್ದೋ ಬೇರೆ ಕಾಲದಿಂದ ಬಂದಿದೀನಿ ಅಂತ ಹೇಳಿದ್ರಲ್ಲ, ಇನ್ ಕೇಸ್ ನೀವ್ ಆ ಕಾಲಕ್ಕೆ ಹೊರಟೋದ್ರೆ ಕೂಡ ನಾನ್ ನಿನ್ ಮೇಲೆ ಇಟ್ಟಿರೋ ಲವ್ ನಿಜಾನೇ, ನೀವ್ ಅದನ್ನ ಒಪ್ಕೊಳ್ಳೇಬೇಕು. ಅಷ್ಟೇ ಅಲ್ಲ, ನಿಮ್ಗೆ ಏನೇ ನಿಜ ಗೊತ್ತಾದ್ರೂ ನಾನ್ ನಿನ್ ಮೇಲೆ ಇಟ್ಟಿರೋ ಪ್ರೀತಿ ತುಂಬಾನೇ ನಿಜ, ತುಂಬಾನೇ ಪ್ಯೂರ್ ಆದದ್ದು ಅಂತ ಹಂಗೆ ಒಂಥರ ಬೋರ್ಡ್ ಆಗಿ ಹೇಳ್ತಾಳೆ. ನಿಜ ಏನು ಅಂತ ಹೇಳಲ್ಲ. ಬಟ್ ಹೀರೋಗೆ ಏನ್ ಅರ್ಥ ಆಗುತ್ತೆ, ಇವಳು ಹೇಳೋದು ಒಂದು ಪಾಯಿಂಟ್ ಅಲ್ವಾ, ಈಗ ನಾನು ಟೈಮ್ ಟ್ರಾವೆಲ್ ಮಾಡ್ಕೊಂಡ್ ಬಂದಿದ್ದೀನಿ, ನಾನ್ ನಿಜವಾದ ಕಾಲಕ್ಕೆ ಹೋಗ್ಬಿಟ್ರೆ ನಾವಿಬ್ರು ಬೇರೆ ಆಗ್ಬಿಡ್ತೀವೇನೋ, ಅದ್ರ ಬಗ್ಗೆ ಇವಳು ಫೀಲ್ ಮಾಡ್ತಿದ್ದಾಳೇನೋ ಅಂತ ಅವ್ನ್ ಅನ್ಕೊಂತಾನೆ. ಅವನಿಗೆ ಸಮಾಧಾನ ಮಾಡ್ತಾನೆ, ಇಲ್ಲ ಆತರ ಏನಾಗಲ್ಲ, ಕಾಲಕ್ಕೂ ನಾವಿಬ್ರು ಜೊತೆಗೆ ಇರ್ತೀವಿ ಅಂತ. ಇವ್ರ ಈ ತರ ಮಾತಾಡ್ತಾ ಇರ್ಬೇಕಾದ್ರೆ ಆ ಜಾಗಕ್ಕೆ ಮ್ಯಾಕ್ಸ್ ಬಂದ್ಬಿಟ್ಟು ಹೇಳ್ತಾನೆ, ಈ ತರ ಬೇರೆ ಊರಿಂದ ಯಾರೋ ಕೊಳ್ಳೆಗಾರರೆಲ್ಲ ಬಂದ್ಬಿಟ್ಟಿದ್ದಾರೆ, ಊರಲ್ಲಿರೋ ಜನಗಳಿಗೆಲ್ಲ ತುಂಬಾನೇ ಹಿಂಸೆ ಕೊಡ್ತಿದ್ದಾರೆ, ಬೇಗ ಬನ್ನಿ ಅಂತ ಕರೆದಾಗ ಇವ್ರ ಆ ಜಾಗಕ್ಕೆ ಓಡೋಗಿ ನೋಡ್ತಾರೆ. ಅಲ್ಲಿ ನೋಡಿದ್ರೆ ಒಂದು ಕಳ್ಳರ ಗುಂಪು ಹಂಗೆ ಸೆಂಟ್ರಲ್ ಕೂತ್ಕೊಂಡು ಒಂದೇ ಸೌಂಡ್ ಕೊಟ್ಕೊಂಡು ಎಲ್ಲಾರ ಮೇಲೆ ಕೂಗಾಡ್ಕೊಂಡು ಗಲಾಟೆ ಮಾಡ್ತಾ ಇರ್ತಾರೆ. ಅದ್ರಲ್ಲಿ ಸೆಂಟ್ರಲ್ ಕೂತಿದಾರಲ್ಲ ಯಪ್ಪ, ಅವರೇ ಆ ಟೀಮ್ ಲೀಡರು. ಭಯಂಕರವಾಗಿ ಆಕ್ಟಿಂಗ್ ಎಲ್ಲ ಮಾಡ್ತಾ ಇರ್ತಾರೆ. ಅಲ್ಲಿ ಜನಗಳ ಮಧ್ಯೆ ಇರೋ ಒಂದು ಹುಡುಗಿ ಕೈನ ಹೇಳ್ಕೊಂಡ್ ಬಂದ್ಬಿಟ್ಟು, ಈ ಹುಡುಗಿ ನೋಡಕ್ ತುಂಬಾ ಚೆನ್ನಾಗಿದ್ದಾಳೆ, ನಮ್ ರಾಜನ್ನ ಇವಳೆ ಮದ್ವೆ ಮಾಡ್ಕೋಬೇಕು, ಇದನ್ನ ಅಪೋಸ್ ಮಾಡಕ್ ಯಾರಾದ್ರೂ ಇದೀರಾ ಹಂಗೆ ಹಿಂಗೆ ಅಂತ ಮಾತಾಡುವಾಗ ಹುಡುಗಿ ಅವ್ರ ಅಪ್ಪ ಬಂದು ಮುಂದೆ ನಿಂತ್ಕೊಂಡು, ಇಲ್ಲ ನಾನ್ ನನ್ ಮಗಳನ್ನ ಬಿಟ್ಕೊಡೋದಿಲ್ಲ ಅಂತ ಹೇಳಿದಾಗ ಅಲ್ಲಿ ಅವ್ರಿಗೆ ಮಾತುಕತೆ ಆಗುತ್ತೆ. ನಿಮ್ ಮಗಳನ್ನ ನೀವು ನನ್ಗೆ ಕೊಡ್ಬೇಕು ಅಂತ ಅವರು ಬಿಟ್ಕೊಡಲ್ಲ ಅಂತ ಅಪ್ಪ. ಅದಕ್ಕೆ ನಮ್ಮಿಬ್ಬರ ಮಧ್ಯೆ ಒಂದು ಕತ್ತಿ ಜಗಳನ ಇಟ್ಕೊಳ್ಳೋಣ, ವಿನ್ ಆಗ್ಬಿಟ್ರೆ ನಿಮ್ ಮಗಳನ್ನ ಬಿಟ್ಬಿಡ್ತೀವಿ ಅಂತ. ಸೊ ಆ ಜಗಳದಲ್ಲಿ ಅಪ್ಪ ಬಂದು ಸೋತೋಗ್ಬಿಟ್ರು. ಗೆದ್ದಿರೋದು ಆ ಕಳ್ಳರ ಗುಂಪಿಗೆ ಇದಾರಲ್ಲ ರಾಜ, ಆಯಪ್ಪ. ಅಷ್ಟೇ, ನೆಕ್ಸ್ಟ್ ಅಯ್ಯಪ್ಪನ್ಗೆ ಪನಿಷ್ಮೆಂಟ್ ಕೊಡ್ಬೇಕಲ್ಲ, ಅವ್ರ ತಲೆನ ಕಟ್ ಮಾಡಾಕ್ಬಿಟ್ರು. ಇದನ್ನ ನೋಡಿ ನಮ್ ಹೀರೋಗೆ ಸಖತ್ ಭಯ ಆಗೋಯ್ತು. ಇದೆಲ್ಲ ಸ್ಕ್ರಿಪ್ಟ್ ತಾನೆ. ಆಕ್ಚುಲಿ ಅವ್ರಲ್ಲೊಂದು ಉಡ್ಡು ತರ ಇಟ್ಟಿರ್ತಾರೆ, ಅಲ್ಲೇ ಅಪ್ಪ ಹೋಗ್ಬಿಟ್ಟು ಹಂಗೆ ತಲೆ ಬಗ್ಸ್ಕೊಂಡ್ ಮಲಗಿರ್ತಾನೆ. ಕೆಳಗಡೆ ಒಂದು ಪ್ಲಾಸ್ಟಿಕ್ ತಲೆನ ಇಟ್ಟಿರ್ತಾರೆ. ಇವ್ರು ಕಡ್ದಂಗ್ ಆಕ್ಟಿಂಗ್ ಮಾಡಿ ಆ ಪ್ಲಾಸ್ಟಿಕ್ ತಲೆನ ಎತ್ತಿ ತೋರ್ಸೋದು. ಅದನ್ನ ನೋಡಿ ಎಲ್ಲರೂ ಸಖತ್ ಭಯ ಪಡೋ ತರ ಆಕ್ಟಿಂಗ್ ಮಾಡ್ತಾರೆ. ನಮ್ ಹೀರೋಗಂತೂ ಭಯ ಆಗ್ತಾ ಇರುತ್ತೆ. ಇದ್ರೂ ಈ ಟೈಮಲ್ಲಿ ನಮ್ ಹೀರೋ ಬಂದು ಅವ್ನ ಹೀರೋಯಿಸಮ್ ನ ತೋರಿಸ್ಬೇಕಲ್ಲ, ಅವ್ನ ಹೊರಗಡೆ ಬರ್ಬೇಕಲ್ವಾ. ಬಟ್ ಅವ್ನ ಏನು ಮಾಡ್ತಾ ಇಲ್ಲ, ಗುಂಪಾಗಿ ನಿಂತ್ಕೊಂಡು ನೋಡ್ತಾ ಇರ್ತಾನೆ. ನೆಕ್ಸ್ಟ್ ಮಿನಿಟ್ ಈಗ ನಮ್ ಹೀರೋಯಿನ್ ಕೈ ಹಿಡ್ಕೊಂಡು ಇಳಕ್ಕೆ ಶುರು ಮಾಡ್ಬಿಟ್ರು. ಇವಳೆ ನಮ್ ರಾಜನ ಮದುವೆ ಮಾಡ್ಕೋಬೇಕು, ಈ ಹುಡುಗಿನ ನೋಡಕ್ ಚೆನ್ನಾಗಿದ್ದಾಳೆ, ಹೋಗವಾಗ ನಮ್ ಜೊತೆ ಕರ್ಕೊಂಡು ಹೋಗೋಣ ಅಂತ ಮಾತಾಡ್ತಾ ಇರ್ತಾರೆ. ಇವಾಗ ಅವಳನ್ನ ಕಾಪಾಡ್ಬೇಕಾಗಿರೋದು ಯಾರು, ನಮ್ ಹೀರೋನೇ. ಬಟ್ ನಮ್ ಹೀರೋ ಕದಲ್ತಾ ಇಲ್ಲ, ಹಂಗೆ ನಿಂತ್ಕೊಂಡಿರ್ತಾನೆ. ಎಲ್ಲರ ಕಣ್ಣು ನಮ್ ಹೀರೋ ಮೇಲೇನೆ ಇದೆ. ಅವನೇ ಕಾಪಾಡ್ಬೇಕು, ಅವನೇ ಮುಂದೆ ಬರ್ಬೇಕು, ಅವನಲ್ಲಿರೋ ಕೋಪನೆಲ್ಲ ಅವನು ತೋರ್ಸ್ಬೇಕು ಅಂತ ವೇಟ್ ಮಾಡ್ತಾ ಇರ್ತಾರೆ. ಇಲ್ಲಿ ಹೀರೋಯಿನ್ ಕೂಡ ವೇಟ್ ಮಾಡ್ತಾ ಇರ್ತಾಳೆ. ಅಟ್ಲೀಸ್ಟ್ ಈ ತರ ಕಷ್ಟವಾದ ಕಾಲದಲ್ಲಾದ್ರೂ ಅವ್ನು ಬಂದು ನನ್ನ ಹೆಲ್ಪ್ ಮಾಡ್ತಾನ ಅಂತ ಒಂದು ಪ್ರೀತಿಯಿಂದ ಕಣ್ಣಲ್ಲಿ ನೋಡ್ತಾ ಇರ್ತಾಳೆ. ಆದ್ರೆ ಅವ್ನ್ ಬಂದ್ ಹಂಗೆ ಗರುಡ್ಗಂಬ ತರ ನಿಂತಿರ್ತಾನೆ. ಮ್ಯಾಕ್ಸ್ ಹೇಳ್ತಾನೆ, ಹೋಗೋ ನೀನ್ ಆ ಹುಡುಗಿನ ಕಾಪಾಡ್ಬೇಕಾಗಿರೋದು ಅಂತ. ಅಲ್ಲಿರೋರೆಲ್ಲ ವಾರ್ನಿಂಗ್ ಕೂಡ ಕೊಡ್ತಾ ಇರ್ತಾರೆ, ಈ ಹುಡುಗಿನ ಯಾರಾದ್ರೂ ಕಾಪಾಡಿದ್ರೆ ನಾನು ಆ ಹುಡುಗಿನ ಬಿಟ್ಬಿಡ್ತೀನಿ, ಯಾರು ನಮ್ಮ ಹತ್ರ ಜಗಳ ಮಾಡ್ತೀರಾ ಅಂತ ಕರೀತಾ ಇರ್ತಾರೆ. ಅವಾಗ ಅವನೇನು ಮಾತಾಡಲ್ಲ, ಸೈಲೆಂಟ್ ಆಗಿ ನಿಂತಿರ್ತಾನೆ. ಸೈಲೆಂಟ್ ಆಗಿ ನಿಂತ್ರು ಪರವಾಗಿಲ್ಲ, ಹಂಗೆ ಹಿಂದಿಂದೆ ಹೋಗ್ತಾ ಇರ್ತಾನೆ. ಇದನ್ನ ನೋಡಿ ಒಂಥರ ಹೀರೋಯಿನ್ಗೆ ಬೇಜಾರಾಗೋಯ್ತು. ಈ ತರ ಕಷ್ಟದ ಟೈಮಲ್ಲಿ ಕೂಡ ಅವನನ್ನ ಕಾಪಾಡಕ್ ಬರ್ಲಿಲ್ವಾ, ಅವ್ನ್ ಇಷ್ಟು ಎದುರು ಪುಕ್ಲನ ಅಂತ ಜಾನ್ ಅಂತ ಕರೀತಾ ಇದ್ರೆ ಕೂಡ ನಮ್ ಹೀರೋ ಕಿವಿಗೆ ಹಾಕೊಂಡಿಲ್ಲ, ಹಂಗೆ ಹಿಂದೆ ಹೊರಟೋದ. ಇದನ್ನ ಇಲ್ಲಿ ಟೀಮ್ ಮೆಂಬರ್ಸ್ ಎಲ್ಲ ನೋಡ್ಬಿಟ್ಟು ಸಖತ್ ಶಾಕ್ ಆಗೋಗ್ತರು. ಅವ್ರ ಅಪ್ಪ ಅಂತೂ ಇನ್ನಷ್ಟು ಒಂಥರ
ಒಂಥರ ಕೋಪನೇ ಪಡ್ಬಿಟ್ರು ಸೈಕ್ಯಾಟ್ರಿಸ್ಟ್ ಮೇಲೆ. ಎಲ್ಲ ವೇಸ್ಟ್, ನಾವ್ ಮಾಡಿದ್ದೆಲ್ಲ ವೇಸ್ಟ್, ಅವನೇನ್ ಇಷ್ಟು ಎದುರು ಪುಕ್ಲ ಆಗ್ಬಿಟ್ಟಿದ್ದಾನೆ, ಅಟ್ಲೀಸ್ಟ್ ಸ್ವಲ್ಪ ಆದ್ರೂ ಚೇಂಜ್ ಆಗ್ತಾನೆ ಅಂತ ನಾನು ಇಷ್ಟೆಲ್ಲ ಖರ್ಚು ಮಾಡಿದೆ. ಬಟ್ ಏನಕ್ಕೂ ಲಾಯಕ್ ಇಲ್ದಾರವನ್ ಆಗ್ಬಿಟ್ಟಿದ್ದಾನೆ. ಒಂದ್ ಹುಡುಗಿ ಕಷ್ಟದಲ್ಲಿದ್ದಾಳೆ ಅಂತಂದ್ರೆ ಅಟ್ಲೀಸ್ಟ್ ಕೋಪ ಆದ್ರೂ ಪಡ್ಬೇಕಲ್ವಾ ಅವನು, ಅದು ಕೂಡ ಅವ್ನು ಮಾಡ್ತಾ ಇಲ್ಲ. ಇಷ್ಟೊಂದು ಎದುರು ಪುಕ್ಲ ಆಗ್ಬಿಟ್ನಾ, ಹೋಯ್ತು ಎಲ್ಲ ಹೋಯ್ತು ಅಂತ ಹೇಳ್ತಾ ಇರ್ತಾರೆ. ಇವರೆಲ್ಲ ಈ ತರ ಟೆನ್ಷನ್ ಆಗಿ ಹೀರೋಗೆ ಏನ್ ಈ ತರ ಆಯ್ತು, ಚೇಂಜ್ ಆಗಿಲ್ವಲ್ಲ ಅಂತ ಇವ್ರು ಟೆನ್ಷನ್ ಅಲ್ಲಿ ಮಾತಾಡ್ಕೊಂಡಿದ್ರೆ, ಇದೇ ಟೈಮ್ ಅಲ್ಲಿ ಆ ಸೆಟ್ ಇಂದ ಓದ್ಲಲ್ಲ ಒಬ್ಳು ರಿಯಾಲಿಟಿ ಶೋಗೆಲ್ಲ ಹೇಳ್ಬಿಟ್ಟು ಬಂದಿದ್ಲಲ್ಲ, ಅವಳು ಬಂದು ಪೊಲೀಸ್ ಅವ್ರನ್ನ ಮತ್ತೆ ಟೀಮ್ ಮೆಂಬರ್ಸ್ ನೆಲ್ಲ ಕರ್ಕೊಂಡು ಆ ಜಾಗಕ್ಕೆ ಬಂದ್ಬಿಟ್ಲು. ಅವ್ರು ಆಲ್ಮೋಸ್ಟ್ ಹತ್ರ ಬಂದಿದ್ದಾರೆ ಅನ್ನೋ ವಿಷಯ ಇಲ್ಲಿ ಟೀಮ್ ಮೆಂಬರ್ಸ್ ಗೆ ಕೂಡ ಗೊತ್ತಾಯ್ತು. ಅದರಿಂದ ತಾನೇ ಬೇಗ ಬೇಗ ಕ್ಲೈಮ್ಯಾಕ್ಸ್ ಇಟ್ಟಿದ್ದು. ಅಷ್ಟೇ, ನಾವ್ ಮಾಡಿದೆಲ್ಲ ಪ್ರಯತ್ನ ವೇಸ್ಟ್ ಅಂತ ಇವ್ರಿಗೆ ಅರ್ಥ ಆಗೋಯ್ತು. ಸರಿ ಇನ್ನೇನು ಅವನನ್ನ ಶೂಟ್ ಮಾಡ್ಬಿಡಿ, ಅವ್ರಿಗೆ ಜ್ಞಾನ ತಪ್ಪತ್ತರ ಇಂಜೆಕ್ಷನ್ ಕೊಟ್ಬಿಡಿ, ಕರ್ಕೊಂಡು ಹೊಟ್ಟೋಗೋಣ ಇಲ್ಲಿಂದ, ಇಲ್ಲಿ ಏನ್ ನಡೀತು ಅಂತ ಅವ್ನಿಗೆ ಗೊತ್ತಾಗೋದೇ ಬೇಡ ಅಂತ ಹೇಳ್ತಾರೆ. ನಮ್ ಹೀರೋ ಕೂಡ ಅಲ್ಲಿಂದ ಕೋಪ ಮಾಡ್ಕೊಂಡ್ ಬಂದವನು ಒಂದು ಕುದುರೆ ಕೊಠಡಿ ಹತ್ರ ನಿಂತಿರ್ತಾನೆ. ಅಷ್ಟೇ, ಅವ್ನಿಗೆ ಶೂಟ್ ಮಾಡ್ಬಿಡಿ ಅಂತ ಹೇಳಿದಾಗ ಅಲ್ಲೊಬ್ಬ ಏನ್ ಮಾಡ್ಕೊಂಡ್ ನಿಂತಿರ್ತಾನೆ. ಇವನ್ ಕೂಡ ಹಂಗೆ ನಿಧಾನಕ್ಕೆ ಕೊಠಡಿ ಒಳಗಡೆ ಹೋಗೋದ್ರ ನೋಡ್ಬಿಟ್ಟು ಇರಿ ಒಂದ್ ನಿಮಿಷ ಹೀರೋ ಅವ್ರು ಏನೋ ಮಾಡ್ತಿದಾರೆ, ಅವ್ರು ಒಳಗಡೆ ಹೋಗಿದ್ದಾರೆ ಅಂತ ಹೇಳಿದಾಗ ಎಲ್ಲರೂ ಬಂದಾಗಿ ಸಿಸ್ಟಮ್ ಹತ್ರ ನೋಡ್ತಾ ಇರ್ತಾರೆ ಅವ್ನ್ ಏನ್ ಮಾಡ್ತಾನೆ ಅಂತ. ಏನ್ ಮಾಡ್ತಾನೆ, ಕುದುರೆ ತಗೊಂಡು ಕೈಲಿ ಒಂದು ದೊಡ್ಡ ಕಂಬನ ತಗೊಂಡು ಹೀರೋಯಿನ್ ಕಾಪಾಡೋದಕ್ಕಿಂತ ಕುದುರೆನಲ್ಲಿ ಹೋಗ್ತಾ ಇರ್ತಾನೆ. ಅಷ್ಟೇ ಇದ್ರೆ ನೋಡಿ ಎಲ್ಲಾರ್ಗು ಸಖತ್ ಸಂತೋಷ. ಇಲ್ಲ ನನ್ ಮಗ ಎದುರು ಪುಕ್ಲ ಅಲ್ಲ, ಅವನು ತುಂಬಾನೇ ಧೈರ್ಯವಂತ, ಹುಡುಗಿಗೋಸ್ಕರ ಅವ್ನು ಹೋಗ್ತಿದ್ದಾನೆ, ಅವ್ನ್ ಗೋದೆ ಬಿದ್ರು ಪರವಾಗಿಲ್ಲ ಅಂತ ಯೋಚನೆ ಮಾಡಿ ಹೋಗ್ತಿದ್ದಾನೆ ಅಂತ ಹೇಳಿ ಸಖತ್ ಖುಷಿ ಪಡ್ತಾರೆ. ಅವ್ನ್ ಚೇಂಜ್ ಆಗ್ಬಿಟ್ಟ ಅಂತ ಖುಷಿ ಪಡ್ತಾರೆ. ನಮ್ ಹೀರೋನು ಅಷ್ಟೇ ಫೋರ್ಸ್ ಆಗಿ ಕುದುರೆ ತಗೊಂಡ್ ಹತ್ರ ಹೋಗಿದ ತಕ್ಷಣ ಅಲ್ಲಿ ಇನ್ನೂ ಸೀನ್ ಮುಗ್ದಿಲ್ಲ, ಯಾಕಂದ್ರೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇರ್ತಾರೆ, ಹೀರೋ ನೆಕ್ಸ್ಟ್ ಬರ್ತಾನೆ ನೀವು ಕಂಟಿನ್ಯೂ ಮಾಡಿ ಅಂತ. ಸೊ ಅಲ್ಲಿರೋರು ಆಕ್ಟಿಂಗ್ ಮಾಡ್ತಾನೆ ಇರ್ತಾರೆ. ನಮ್ ಹೀರೋನು ಹೋಗಿದ್ ಫೋರ್ಸ್ಗೆ ಕಂಬನಲ್ಲಿ ಒಂದ್ 4 ಜನಕ್ಕೆ 4 ಏಟ್ನ ಹಾಕ್ಬಿಟ್ಟು ಹೀರೋನ್ ಹಂಗೆ ಎತ್ತಿ ಕುದುರೆ ಮೇಲೆ ಹಾಕೊಂಡು ಆ ಊರ್ ಬಿಟ್ಟೆ ಹೊರಗಡೆ ಹೋಗ್ತಾ ಇರ್ತಾನೆ. ಕರೆಕ್ಟ್ ಆಗ ನಮ್ ಹೀರೋಯಿನ್ ಕರ್ಕೊಂಡು ಊರ್ ಬಿಟ್ಟು ಹೋಗೋದಕ್ಕೂ ಪೊಲೀಸ್ ಅವರ ಸೆಟ್ ಒಳಗಡೆ ಎಂಟ್ರಿ ಆಗೋದಕ್ಕೂ ಕರೆಕ್ಟ್ ಆಗಿರುತ್ತೆ. ಫುಲ್ ಆಗಿ ಬಂದ್ಬಿಟ್ಟು ಕವರ್ ಅಪ್ ಮಾಡ್ಬಿಟ್ರು, ಕಾರಗಳೆಲ್ಲ ಕೂಡ ಬಂದ್ಬಿಡ್ತು. ಇಲ್ಲಿ ನಮ್ ಹೀರೋ ಅವ್ರ ಅಪ್ಪ ಅವ್ರ ಟೀಮ್ ಎಲ್ಲ ಇದ್ರಲ್ಲ, ಅಲ್ಲಿ ಹೋಗ್ಬಿಟ್ಟು ಕೇಳ್ತಾರೆ, ನೀವ್ ಇಲ್ಲಿ ಯಾರೋ ಒಬ್ಬನ ಕರ್ಕೊಂಡ್ಬಂದು ಹಿಂಸೆ ಕೊಡ್ತಾ ಇದೀರಂತೆ, ಈ ತರ ಕಂಪ್ಲೇಂಟ್ ಬಂದಿತ್ತು, ಏನೋ ಹುಡುಗನ್ನ ಚೀಟ್ ಮಾಡ್ತಾ ಇದೀರಾ ಅಂತೆಲ್ಲ ನಮ್ಗೆ ಗೊತ್ತಾಯ್ತು, ಏನ್ ಮಾಡ್ತಾ ಇದೀರಾ ಇಲ್ಲಿ ಅಂದಾಗ ಹೀರೋಯಿನ್ ಹೇಳ್ತಾಳೆ, ಸಾರಿ ಹೀರೋಯಿನ್ ಅಲ್ಲ ಆ ಸ್ಟೆಫಿ, ಹೀರೋ ಅವ್ರ ಅಪ್ಪಗೆ ಗರ್ಲ್ ಫ್ರೆಂಡ್ ಇರ್ತಾರಲ್ವಾ ಆ ಸ್ಟೆಫಿ ಹೇಳ್ತಾರೆ, ಸರ್ ಏನ್ ಸರ್ ಹೇಳ್ತಾ ಇದೀರಾ, ಒಂದು ಹಿಸ್ಟಾರಿಕಲ್ ಡ್ರಾಮಾನ ನಾವು ಮಾಡ್ತಾ ಇರೋದು, ಅದಕ್ಕೋಸ್ಕರನೇ ಸೆಟ್ ಅಲ್ಲಿ ಹಾಕಿರೋದು, ನಾವು ಒಂದು ಟಿವಿ ರಿಯಾಲಿಟಿ ಶೋ ಅಲ್ಲಿ ಆಂಕರ್ ಆಗಿದ್ದೀನಿ ಸರ್, ನಾನು ಡೈರೆಕ್ಟರ್ ಆಗಿದ್ದೀನಿ ಸರ್ ಅಂತ ಹೇಳಿ ಐಡಿ ಕಾರ್ಡ್ ಎಲ್ಲ ತೋರಿಸಿದ್ಮೇಲೆ ಅವ್ರು ಕೂಡ ಓಕೆ ಇಲ್ಲಿ ಏನು ನಡೀತಾ ಇಲ್ಲ ಅಂತ ಹೇಳ್ಬಿಟ್ಟು ಹೊರಟೋಗ್ತಾರೆ. ಅಪ್ಪಡಿ ಹೆಂಗೋ ಈಗ ಸದ್ಯಕ್ಕೆ ಸಿಚುವೇಶನ್ ಮ್ಯಾನೇಜ್ ಮಾಡ್ಬೇ ಅಂತ ಅವ್ರಿಗಿದ್ರು. ಇನ್ನೊಂದ್ ಕಡೆ ಹೀರೋ ಹೀರೋಯಿನ್ ಎಲ್ಲೋದ್ರು ಅಂತ ನೋಡಿದ್ರೆ ಅವ್ರ ಕುದುರೆಯಲ್ಲಿ ಹೋಗ್ತಾನೆ ಇದಾರೆ. ಕೆಲವು ಬೈಲ್ ದಾಟ್ತಾರೆ, ಕಾಡ್ ದಾಟ್ತಾರೆ, ಆತರ ಸುಮಾರು ಊರುಗಳನ್ನ ದಾಟ್ಕೊಂಡು ಕುದುರೆ ಸ್ಟ್ರೈಟ್ ಆಗಿ ಒಂದು ಪೆಟ್ರೋಲ್ ಬಂಕ್ ಅಲ್ಲಿ ಹೋಗಿ ನಿಲ್ಸ್ಬಿಡತ್ತಾ. ಅಯ್ಯೋ ನಮ್ ಹೀರೋಗೆ ಅಯ್ಯೋ ಏನಿದು ಪೆಟ್ರೋಲ್ ಬಂಕ್, ನಾನು ಎಲ್ಲಿದ್ದೀನಿ, ಇದೇನ್ ಜಾಗ ಅಂತ ಬೇಕಂತ ಬೆಕ್ಕರ್ಸ್ಕೊಂಡ್ ನಿಂತಿರ್ಬೇಕಾದ್ರೆ ಹೀರೋಯಿನ್ ಹೇಳ್ತಾಳೆ, ಒಂದ್ ನಿಮಿಷ ನಾನೆಲ್ಲ ಹೇಳ್ತೀನಿ ಅನ್ನೋ ಟೈಮ್ ಅಲ್ಲೇ ಟಕ್ಕಂತ ನಮ್ ಹೀರೋನ ಶೂಟ್ ಮಾಡ್ಬಿಟ್ರು. ಅಂದ್ರೆ ಅದೇ ಜ್ಞಾನ ತಪ್ಪತರ ಮೆಡಿಸನ್ ನ ಕೊಟ್ಬಿಟ್ರು, ಅವ್ನ ಹಂಗೆ ಬಿದ್ಬಿಟ್ಟ. ಈಗ ಪ್ರೆಸೆಂಟ್ ನ ತೋರಿಸ್ತಾರೆ. ಒಂದ್ ಸ್ವಲ್ಪ ದಿನ ಆದ್ಮೇಲೆ ನಮ್ ಹೀರೋ ಹಂಗೆ ತುಂಬಾ ಡಲ್ ಆಗಿ ಕಾರ್ನ ಓಡಿಸ್ಕೊಂಡು ಹೋಗ್ತಾ ಇದ್ದಾನೆ. ಇದಕ್ಕೂ ಮುಂಚೆ ಸೊಯ್ ಅಂತ ಸ್ಪೀಡ್ ಆಗಿ ಹೋಗ್ತಾ ಇಲ್ಲ, ಸ್ಲೋ ಆಗಿ ಡಲ್ ಆಗಿ ಅವ್ರ ಅಪ್ಪ ಹೇಳಿರೋ ಒಂದು ವಿಷಯನ ಯೋಚನೆ ಮಾಡ್ಕೊಂಡು ಹೋಗ್ತಾ ಇರೋದು. ಬೇರೇನು ಇಲ್ಲ, ಇವ್ರ ಪ್ಲಾನ್ ಪ್ರಕಾರ ನಮ್ ಹೀರೋ ಬಂದ್ಬಿಟ್ಟು ಹಾಸ್ಪಿಟಲ್ ಅಲ್ಲಿ ಎಚ್ಚರ ಆಗೋ ತರ. ಆಗ ಅವ್ರ ಅಪ್ಪ ಹೇಳ್ತಾರೆ, ಈ ತರ ನೀನು ಒಂದು ಪಬ್ ಬಿಟ್ಟು ಹೊರಗಡೆ ಬರ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿ ಕೆಳಗಡೆ ಬಿದ್ಬಿಟ್ಟೆ, ತಲೆ ಗೇಟ್ ಆಗಿತ್ತು, 3 months ಇಂದ ನೀನು ಕೋಮಾನಲ್ಲಿದ್ದೆ, ಇವಾಗ ನೀನು ಕಂಡ್ಬಿಡ್ತಾ ಇರೋದು ಅನ್ನೋ ತರ ಹೇಳಿರ್ತಾರೆ. ಬಟ್ ಇದೆಲ್ಲ ನಮ್ ಹೀರೋಗೆ ನಿಜವಾಗಿ ನಡೆದಂಗ್ ತಾನೆ ಇದೆ. ನಾನೊಂದು ಗ್ರಾಮದಲ್ಲಿದ್ದೆ, ನಾನೊಂದು ಹುಡುಗಿನ ಇಷ್ಟಪಟ್ಟಿದ್ದೆ, ಅದೊಂದು ಹಿಸ್ಟಾರಿಕಲ್ ಪೀರಿಯಡ್ ಅಂತ ಅವ್ನಿಗೆ ಇದೆಲ್ಲ ಚೆನ್ನಾಗಿ ನೆನ್ಪಿರತ್ತಲ್ವಾ. ಇದ್ರ ಬಗ್ಗೆ ಎಲ್ಲ ಅಲ್ಲಿರೋ ಡಾಕ್ಟರ್ ಹತ್ರ ನಮ್ ಹೀರೋ ಅವ್ರ ಅಪ್ಪ ಹತ್ರ ಎಲ್ಲ ಹೇಳಿದ್ರೆ ಅವ್ರಂಗೆ ಮಾತೆಲ್ಲ ಮ್ಯಾನೇಜ್ ಮಾಡ್ಬಿಟ್ರು. ಇಲ್ಲಪ್ಪ ನೀನೇನೋ ಭ್ರಮೆ ಪಟ್ಟಿದ್ಯಾ, ಆತರ ಎಲ್ಲ ಏನಿಲ್ಲ, ನೀನು ಕೋಮಾನಲ್ಲಿದ್ದೆ ಅಂತ ಹೇಳಿ ಅವನನ್ನೇ ನಂಬಿಸ್ಬಿಟ್ರು. ಅಂದ್ರೆ ಕೋಮಾನಲ್ಲಿರೋರು ಸುಮಾರು ಜನ ಈ ತರ ಹೇಳಿದ್ದಾರೆ, ಅವರು ಕೂಡ ಕನ್ಸಲ್ಲಿ ಈ ತರ ಎಲ್ಲ ಬಂದಿತ್ತಂತೆ, ಏನೇನೋ ಸ್ಟೋರಿ ಎಲ್ಲ ಹೇಳ್ತಾ ಇರ್ತಾರೆ. ಸೊ ನಿಮ್ಗೂ ಹಂಗೆ ಆಗಿರತ್ತೆ ಅಂತ ಏನೋ ಒಂದು ಸುಳ್ಳು ಹೇಳಿ ನಮ್ ಹೀರೋನ ನಂಬಿಸ್ಬಿಟ್ರು. ಅವ್ನಿಗೋತ್ರ ತುಂಬಾನೇ ಬೇಜಾರಾಗೋಯ್ತು. ಹಂಗಾದ್ರೆ ನನಗ್ ಬಂದಿದ್ದ ಕನ್ಸ, ಮೀನ್ಸ್ ನಾನು ಕೋಮಾನಲ್ಲಿ ಇದ್ದಕ್ ನನ್ಗೆ ಅನ್ಸಿದ್ದ ಅಂತ ತುಂಬಾ ಫೀಲ್ ಮಾಡ್ತಾನೆ. ಮುಖ್ಯವಾಗಿ ಅವ್ನ ಮೈಂಡ್ ಅಲ್ಲಿ ಓಡ್ತಾ ಇರೋದೆಲ್ಲ ಒಂದೇ, ಇನ್ಮೇಲೆ ನಾನು ಅವಳನ್ನ ನೋಡಲ್ವಾ, ಅವಳ ನನ್ ಕಣ್ಣಿಗೆ ಕಾಣಿಸಲ್ವಾ, ಅಷ್ಟೇನಾ, ನನ್ಗೂ ಅವಳಿಗಿದ್ದಿದ್ ಸಂಬಂಧ ದೂರ ಆಗೋಯ್ತಾ ಅಂತ ಪಾಪ ತುಂಬಾನೇ ಫೀಲ್ ಮಾಡ್ತಾನೆ. ಹಂಗೆ ಕಾರಲ್ಲಿ ಕೂಡ ಹೋಗ್ತಾ ಇರ್ತಾನೆ. ಇದಕ್ಕೂ ಮುಂಚೆ ಪೊಲೀಸ್ ಅವ್ರನ್ನ ನೋಡಿದ್ರೆ ನಿಲ್ಸಲ್ಲ, ಸ್ಪೀಡ್ ಆಗಿ ಹೋಗ್ತಾ ಇದ್ದ, ಮರ್ಯಾದೆ ಕೊಡದೆ ಮಾತಾಡ್ತಾ ಇದ್ದ. ಬಟ್ ಇವಾಗ ಇವ್ನ ಆಕ್ಸಿಡೆಂಟ್ ಮಾಡಿದ್ದಲ್ಲ ಒಂದು ಪೊಲೀಸ್, ಅವರೇ ನಿಂತಿರ್ತಾರೆ. ಅವ್ರ ಹತ್ರ ಹೋಗಿ ಸಾರಿ ಹೇಳೋದು ಅಲ್ದೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ತಗೊಳ್ಳಿ ನನ್ನ ಕಾರ್ನ ನೀವೇ ಇಟ್ಕೊಳ್ಳಿ ಅಂತ ಹೇಳಿ ಅವನ ಕಾಸ್ಟ್ಲಿ ಕಾರ್ ಕೀನ ಕೂಡ ಅವ್ರಿಗೆ ಕೊಟ್ಬಿಡ್ತಾನೆ. ಇದನ್ನ ನೋಡಿ ಆ ಪೊಲೀಸ್ ಆಫೀಸರ್ಗೆ ಸ್ವಲ್ಪ ಶಾಕ್ ಆಗುತ್ತೆ ಅಂತಾನೆ ಹೇಳ್ಬೇಕು, ಏನ್ ಈ ಹುಡುಗ ಈ ತರ ಕೊಟ್ಬಿಟ್ಟು ಹೋಗ್ತಿದ್ದಾನೆ ಅಂತ. ಇವನು ಅದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಹಂಗಾರೆ ನನ್ಗೆ ಬಂದಿದ್ದಲ್ಲ ಕನ್ಸೇನ ಅಂತ ಹೇಳಿ ಪಾಪ ತುಂಬಾ ಫೀಲ್ ಮಾಡ್ಕೊಂಡು ಬಾರಲ್ಲಿ ಡ್ರಿಂಕ್ಸ್ ಮಾಡ್ತಾ ಇರ್ಬೇಕಾದ್ರೆ ಆ ಸೆಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದವ್ರು, ಮೋಸ್ಟ್ಲಿ ಆ ಹುಡುಗಿನ ಯಾರು ಅಂತ ಗೊತ್ತಿಲ್ಲ, ಅಲ್ಲಿ ಇಬ್ಬರನ್ನ ನೋಡ್ಬಿಟ್ಟ. ಅವ್ರನ್ನ ನೋಡಿದ ತಕ್ಷಣ ಐಡೆಂಟಿಫೈ ಮಾಡ್ಬಿಟ್ಟ, ಆತರ ಹಿಸ್ಟಾರಿಕಲ್ ಪೀರಿಯಡ್ ಅಲ್ಲಿ ಇದ್ದವ್ರೆ ತಾನೆ ಇವ್ರು ಅಂತ. ಇವ್ರಿದ್ದಾರೆ ಅಂದ್ರೆ ಮೋಸ್ಟ್ಲಿ ಹೀರೋಯಿನ್ ಕೂಡ ಇರ್ಬೇಕಲ್ವಾ, ಈ ಕಾಲದಲ್ಲಿ ಅವಳು ಇರ್ಬೇಕಲ್ವಾ ಅಂತ ಅವ್ರ ಹತ್ರ ಮಾತಾಡ್ತಾ ಇದ್ರೆ ಅವ್ರಿಗೆ ಏನು ಗೊತ್ತಿಲ್ಲದೆ ಇರೋ ತರ ಮಾತಾಡ್ತಾರೆ. ಯಾರ್ ಸರ್ ನೀವು, ನಮ್ಮ ಹತ್ರ ಬಂದ್ ಏನ್ ಮಾತಾಡ್ತಾ ಇದೀರಾ ಅಂತ. ಸುಮ್ನೆ ಕವರ್ ಮಾಡ್ಲೇಬೇಕಲ್ವಾ, ಆತರ ಅವ್ರ ಹತ್ರ ಸುಳ್ಳು ಹೇಳ್ತಾ ಇರ್ತಾರೆ. ಒಂದ್ ಸ್ಟೇಜ್ ಅವನೇ ಅರ್ಥ ಆಯ್ತು ನಾನೇ ಲೂಸ್ ತರ ಮಾತಾಡ್ತಾ ಇದೀನಿ ಅಂತ ಸೈಲೆಂಟ್ ಆಗಿ ಬೇಜಾರ್ ಮಾಡ್ಕೊಂಡು ಹೊಟ್ಟೋದ. ಇದನ್ನೆಲ್ಲ ನೋಡಿ ಆ ಹುಡುಗಿಗೆ ಒಂಥರ ಬೇಜಾರಾಗೋಯ್ತು. ಪಾಪ ಅವ್ನ ಈ ಪರಿಸ್ಥಿತಿಗೆ ನಾವು ಒಂದು ಕಾರಣನೇ ಅಲ್ವಾ ಅಂತ ಎಲ್ಲ ನಿಜಾನ ಹೇಳ್ಬಿಟ್ರು. ಅಷ್ಟೇ ಎಲ್ಲ ಹೀರೋಯಿನ್ ಬಂದು ಈ ತರ ಒಂದು ಜಾಗದಲ್ಲಿ ಇದಾರೆ ಅಂತ ಕೂಡ ಹೇಳ್ಬಿಟ್ರು. ತುಂಬಾ ಖುಷಿಯಾಗಿ ಓಡೋಗಿ ನೋಡ್ತಾನೆ. ಅವ್ಳು ಬಂದು ಈ ಕುದುರೆಗಳ ಟ್ರೈನಿಂಗ್ ಕೊಡ್ತಾರಲ್ಲ, ಆತರ ಒಂದು ಶೆಡ್ ಅಲ್ಲಿ ತಾನೆ ವರ್ಕ್ ಮಾಡ್ತಾ ಇರ್ತಾಳೆ. ಆ ಜಾಗಕ್ಕೆ ನಮ್ ಹೀರೋ ಹೋಗಿ ನೋಡ್ತಾನೆ. ನಮ್ ಹೀರೋಗೆ ಹೀರೋಯಿನ್ ನೋಡಿದ್ಮೇಲೆ ನನ್ಗೆ ಪ್ರಾಣ ತಿರುಗ್ ಬಂತು ಅಂತ ಹೇಳ್ಬೇಕು. ಹೀರೋಯಿನ್ ಗೊತ್ತು ನೆಕ್ಸ್ಟ್ ಏನ್ ಮಾತಾಡೋದು ಅಂತ ಗೊತ್ತಾಗ್ತಲ್ಲ, ಶಾಕಿಂಗ್ ಅಲ್ಲಿ ನೋಡ್ತಾ ಇರ್ತಾಳೆ. ನನ್ನ ಹುಡ್ಕೊಂಡು ಇಲ್ಲಿವರೆಗೂ ಬಂದ್ಬಿಟ್ನ ಅಂತ. ಕುದುರೆ ಬಿಟ್ಟು ಇಳಿಯುವಾಗ ಕೂಡ ಹೀರೋಯಿನ್
ಹೀರೋಯಿನ್ ಹೇಳ್ತಾಳೆ, ನಾನ್ ಹೇಳದ್ನಲ್ವಾ ಇದೆಲ್ಲ ನಿನಗೆ ನಿಜ ಅಂತ ಗೊತ್ತಾಗಿದ್ದಿ, ನನ್ ಪ್ರೀತಿ ಮಾತ್ರ ಸುಳ್ಳಲ್ಲ, ನನ್ ಪ್ರೀತಿ ನಿಜ ಅಂತ ಅರ್ಥ ಮಾಡ್ಕೊಂಡಿದ್ಯಾ ತಾನೆ ಅಂತ ಹೇಳಿ ಓಡೋಗಿ ಮುತ್ನ ಕೊಡ್ತಾಳೆ. ಇಬ್ರು ಹೆಂಗೋ ಹೊಂದಾಗ್ಬಿಟ್ರು. ಅದಾದ್ಮೇಲೆ ಇವತ್ತು ಅವ್ರ ಅಪ್ಪಗೆ ಮತ್ತೆ ಅವರ ಗರ್ಲ್ ಫ್ರೆಂಡ್ ಸ್ಟೆಫಿ ಅಂತಿದ್ರಲ್ಲ ಅವ್ರಿಬ್ರಿಗೂ ಮದ್ವೆ ನಡೆಯೋ ಜಾಗ ಕೂಡ ಹೀರೋಯಿನ್ ನ ಕರ್ಕೊಂಡ್ ಬಂದ್ಬಿಟ್ರು. ಅವ್ರನ್ನ ನೋಡಿದ್ಮೇಲೆ ಅವ್ರ ಅಪ್ಪಗೆ ಅರ್ಥ ಆಗೋಯ್ತು, ಮಗನ್ಗೆಲ್ಲ ನಿಜ ಗೊತ್ತಾಯ್ತು ಅಂತ. ಸಾರಿ ಕಣೋ ಮಗನೇ, ನಿನ್ ಹತ್ರ ಎಲ್ಲ ಹೇಳ್ಬೇಕು ಅಂತ ಅನ್ಕೊಂಡೆ, ಬಟ್ ನಿಜ ಹೇಳದ್ಮೇಲೆ ನೀನ್ ಇಲ್ಲಿ ಮತ್ತೆ ಹಳೆ ತರ ಆಗ್ಬಿಡ್ತೀಯನೋ ಅಂತ ಬೈದಲೆ ನಾನು ಹೇಳಿಲ್ಲ ಕಣೋ ಅಂದಾಗ ಅವ್ರ ಅಪ್ಪನ ಹಗ್ ಮಾಡ್ಕೊಂಡು ಹೇಳ್ತಾನೆ, ದಯವಿಟ್ಟು ಕ್ಷಮಿಸ್ಬಿಡಪ್ಪ, ನಾನ್ ನಿಮ್ ಮನ್ಸಿಗೆ ಎಷ್ಟು ನೋವು ಕೊಟ್ಟಿದ್ರೆ ನೀವ್ ಇಷ್ಟೆಲ್ಲ ಖರ್ಚು ಮಾಡಿ ನನ್ಗೆ ಈ ತರ ಮಾಡಿಸ್ತೀರಾ, ನಾನೆಲ್ಲ ಅರ್ಥ ಮಾಡ್ಕೊಂಡೆ ಅಪ್ಪ, ನನ್ನ ಚೇಂಜ್ ಮಾಡಕ್ಕೆ ನೀವ್ ಕೊಟ್ಟಿರೋ ಎಫರ್ಟ್ಸ್ ಗೆ ತುಂಬಾನೇ ಥ್ಯಾಂಕ್ಸ್ ಅಪ್ಪ ಅಂತ ಹೇಳಿದಾಗ ಅವ್ರಪ್ಪ ಅಂತಾರೆ, ಥ್ಯಾಂಕ್ಸ್ ನನಗ್ ಮಾತ್ರ ಅಲ್ಲಪ್ಪ, ನಿನ್ ಚೇಂಜ್ ಆಗೋದಕ್ಕೆ 90% ಎಫರ್ಟ್ಸ್ ಹಾಕಿರೋದು ಹೀರೋಯಿನ್, ನೀನ್ ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ಅವಳಿಗೆ ಹೇಳ್ಬೇಕು ಅಂತ ಹೇಳಿದಾಗ ಹೀರೋಗ್ ಅರ್ಥ ಆಯ್ತೆಲ್ಲ ಟೀಮ್ ವರ್ಕ್ ಮಾಡಿರೋದು ಅಂತ ತುಂಬಾನೇ ಖುಷಿ ಪಡ್ತಾನೆ. ಹೆಂಗೋ ಹೀರೋಯಿನ್ ಕೂಡ ಸೇರ್ಬಿಟ್ರು. ಒಂದು ಹ್ಯಾಪಿ ಎಂಡಿಂಗ್ ಅಂತಾನೆ ಹೇಳ್ಬೋದು. ಆದ್ರೆ ಮೂವಿನ ಮುಗಿಸೋದಕ್ಕೂ ಮುಂಚೆ ಇನ್ನೊಂದ್ ಸೀನ್ ನ ತೋರಿಸ್ತಾರೆ. ಅದೇ ತರ ಸೆಟ್ ನಮ್ ಹೀರೋ ಯಾವ ತರ ಒಂದು ಹಿಸ್ಟಾರಿಕಲ್ ಪೀರಿಯಡ್ ಅಲ್ಲಿ ಟೈಮ್ ಟ್ರಾವೆಲ್ ಮಾಡ್ಕೊಂಡು ಹೋಗಿದ್ನೋ ಅದೇ ತರ ಒಂದು ಸೆಟ್ ಅಲ್ಲಿ ಇನ್ನೊಂದು ಹುಡುಗನ ರಪ ಅಂತ ಹೇಳಿ ಚಾಟಿಯರ್ ಹೊಡೆದು ಎಳ್ಕೊಂಡು ಹೋಗ್ತಾ ಇರ್ತಾರೆ. ಸೇಮ್ ನಮ್ ಹೀರೋಗಾಗಿರೋದು ಇಲ್ಲ ಹುಡುಗು ನಡೀತಾ ಇರೋದು. ಅವ್ನ್ ಕೂಡ ಶ್ರೀಮಂತರ ಮನೆ ಹುಡುಗ, ತಲೆ ಕಾಲು ಇಲ್ದೆ ಓಡಾಡ್ತಾ ಇರ್ತಾನೆ, ಇಷ್ಟಕ್ಕೂ ಖರ್ಚು ಮಾಡ್ತಾ ಇರ್ತಾನೆ, ಅವ್ನಿಗೆ ಬುದ್ಧಿ ಬರ್ಬೇಕು ಅಂತ ಹೇಳಿ ಈ ತರ ಜಾಗಕ್ಕೆ ಕರ್ಕೊಂಡ್ ಬರ್ತಾ ಇರೋದು. ಅಂದ್ರೆ ಇದನ್ನ ಒಂದು ಬಿಸ್ನೆಸ್ ಆಗೇ ಮಾಡ್ಕೊಂಡ್ಬಿಟ್ಟಿರ್ತಾರೆ ಆ ಸೈಕಿಯಾಟ್ರಿಸ್ಟ್. ನಮ್ ಹೀರೋ ಚೇಂಜ್ ಆಗಿದ್ರೆ ನೋಡ್ಬಿಟ್ಟು ಒಳ್ಳೆ ಟ್ರಿಕ್ ಅಲ್ಲ ಅಂತ ಹೇಳಿ ಅದನ್ನೇ ಅಪ್ಲೈ ಮಾಡಕ್ಕೆ ಶುರು ಮಾಡ್ಬಿಟ್ಟ. ಸೊ ಈ ಕಡೆ ಡಾಕ್ಟರ್ ಲೈಫ್ ಸೆಟ್ಲ್ ಆಯ್ತು, ನಮ್ ಹೀರೋಯಿನ್ಗೆ ಒಂದು ಹ್ಯಾಪಿ ಎಂಡಿಂಗ್ ಸಿಕ್ತು, ಹೀರೋ ಅವ್ರ ಅಪ್ಪನೂ ಖುಷಿಯಾಗಿದ್ದಾರೆ, ಹಂಗೆ ಮೂವಿನೂ ಮುಗಿತಾ ಇದೆ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತಲ್ವಾ? ನೀವೆಲ್ಲ ಕೂಡ ಎಂಜಾಯ್ ಮಾಡಿದೀರಾ ಅಂತ ಅನ್ಕೊಂಡಿದೀನಿ. ನಾನಂತೂ ತುಂಬಾನೇ ಎಂಜಾಯ್ ಮಾಡಿದೆ. ಮತ್ತೆ ಇದೇ ತರ ಇಂಟ್ರೆಸ್ಟಿಂಗ್ ಮೂವೀಸ್ ನೋಡ್ಬೇಕಂದ್ರೆ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಮತ್ತೆ ನಿಮ್ಮನ್ನ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ಮೂವಿಯಲ್ಲಿ ಮೀಟ್ ಆಗ್ತೀನಿ. ಥ್ಯಾಂಕ್ ಯು.